ನೋಡು ಆಗ್ತಿದಲ್ಲ. ವಂದೇ ಭಾರತಮಾತರಂ. ಅಸ್ತು ತೇಜಸ್ವಿನೋದೀತಂ ಅಸ್ತು ಬ್ರಹ್ಮವರ್ಚಸಂ. ಸಂಪಾದಯೇಮಹಿ ಸಹಸ್ರಃ ವೀರ್ಯಂ ಕೃಷೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಯಯಾತಿಯ ಜೊತೆಗೆ ವಸುಮನಸ್, ಶಿವಿ, ಅಷ್ಟಕ ಮತ್ತು ಪ್ರದರ್ಧನ ಅನ್ನುವ 4 ಜನ ಸಾತ್ವಿಕ ಜೀವರು ಸಂಭಾಷಣೆ ನಡೆಸಿ ಅವನನ್ನ ಸ್ವರ್ಗದ ತನಕ ಮೊಮ್ಮಕ್ಕಳಾಗಿ ಮಾಧವಿಯ ಮಕ್ಕಳಾಗಿ ಕರ್ಕೊಂಡು ಹೋಗಿ ತಮ್ಮ ಕರ್ತವ್ಯವನ್ನು ನೆರವೇರಿಸಿದ ಬಳಿಕ ವಂಶದ ಮುಂದಿನ ಪರಂಪರೆಯನ್ನು ಹೇಳ್ತಾ ದುಷ್ಯಂತನ ಕಥೆ ಬಂತು. ಆಶ್ರಮಕ್ಕೆ ಬಂದವನೇ ಅಲ್ಲಿರುವಂತಹ ಕಣ್ವರ ಅನುಪಸ್ಥಿತಿಯಲ್ಲಿ ಕಣ್ವರ ಸಾಕುಮಗಳಾದಂತಹ ಶಕುಂತಲೆಯನ್ನ ಮದುವೆಯಾದ. ಪೂರ್ವದಲ್ಲಿ ಸ್ವಲ್ಪ ಜಿಜ್ಞಾಸೆ ಬಂತು. ನಾನು ನಿನ್ನ ಬಗ್ಗೆ ಮನಸ್ಸೋತಿದ್ದೇನೆ ಅಂದರೆ ಅದಕ್ಕೆ ಕಾರಣ ನೀನು ಖಂಡಿತ ಕಣ್ವರ ಮಗಳಾಗಿರಲಿಕ್ಕೆ ಸಾಧ್ಯ. ತಪಸ್ವಿಗಳ ಮಗಳ ವಿಷಯಕ್ಕೆ ನನ್ನ ಮನಸ್ಸು ಸೋಲುವುದು ಸಾಧ್ಯವೇ ಇಲ್ಲ. ಅದರಿಂದಾಗಿ ಅದರ ಹಿಂದಿನ ಕಥೆ ಅಂತ ನನ್ನ ತಂದೆ ಬೇರೆ ಯಾರೋ ಋಷಿ ಇದೇ ರೀತಿ ಊರ್ಧ್ವರೇ ತಸ್ಕತನವನ್ನ ಪ್ರಶ್ನಿಸಿ ಕೇಳಿದಾಗ ವಿಶ್ವಾಮಿತ್ರ ಮತ್ತು ಮೇನಕೆಯರ ಮಗಳಾಗಿ ಹುಟ್ಟಿದವಳು ತನ್ನ ಸತ್ಯವನ್ನು ಹೇಳಿದ ಬಳಿಕ ಮದುವೆಯಾಗಿ ಆಗ ಮಾತುಗಳನ್ನಿತ್ತು. ಮುಂದೆ ಬಂದು ನಾನು ಜವಾಬ್ದಾರಿಯಿಂದ ನಿನ್ನನ್ನ ಪಟ್ಟಣ ಹಿಷಿಯನ್ನಾಗಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ ಬಳಿಕ ದುಷ್ಯಂತ ಅವಳನ್ನ ಅನುನಯಿಸಿ ಯಾವುದೇ ನಿನಗೆ ತೊಂದರೆ ಆಗಲಿಕ್ಕಿಲ್ಲ ಅನ್ನೋದನ್ನು ಅನುನಯಿಸಿ ಮರಳಿ ರಾಜ್ಯಭಾರಕ್ಕೆ ಹೋಗಿದ್ದಾನೆ. 12 ವರ್ಷ ಕಳೆದಿದೆ. 16 ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ. ಹುಡುಗ ಬೆಳೆದು ನಿಂತಿದ್ದಾನೆ. ಆದರೆ ಹುಡುಗನಿಗೆ ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆಗೆ ಒಳ್ಳೆಯ ಸಂಬಂಧ ಇತ್ತು. ದುಷ್ಟ ಪ್ರಾಣಿಗಳಾಗಿ ಏನಾದರೂ ತೊಂದರೆ ಮಾಡಿದರೆ ಅವುಗಳ ಹಲ್ಲನ್ನು ಕಿತ್ತು ಲೆಕ್ಕ ಮಾಡಿ ಅವುಗಳಿಗೆ ವಾಪಸ್ ಕೊಟ್ಟು ಕಳಿಸ್ತಿದ್ದ. ಪಿಶಾಚಿಗಳು ಕೂಡ ಅವನ ಪರಿಸರದಲ್ಲಿ ಬರಲಿಕ್ಕೆ ಹೆದರ್ತಾ ಇತ್ತು. ಅವನ ಆ ಓಜಸ್ಸು, ತೇಜಸ್ಸು, ಕಾಂತಿ ಎನ್ನುವುದೇ ಆ ರೀತಿಯಾದ ಒಂದು ರಕ್ಷಣೆಯನ್ನ ಇಡೀ ಋಷಿಗಳ ಆ ಪರಿಸರಕ್ಕೆ ಕೊಟ್ಟು ಬಿಟ್ಟಿತ್ತು. ಕೃಷ್ಣಾಗ್ತಾ ದಿನ ದಿನ ಹೋದ ಹಾಗೆ ತುಂಬಾ ವೀಕ್ ಆಗ್ತಾ ಇದ್ದಂತಹ ಶಕುಂತಲೆಯನ್ನ ನೋಡಿ ಕಳಿಸ್ಕೊಡ್ಬೇಕು, ಹೆಚ್ಚು ದಿನ ಹೀಗಿರಬಾರ್ದು ಶಕುಂತಲೆ, ಅವಳಿಗೊಂದು ಸ್ಥಾನಮಾನ ಅಂತ ಏನಿದೆಯೋ ಅದು ಸಿಗಬೇಕು. ಇಲ್ಲಿಯ ತನಕ ತಾಯಿಯ ಜವಾಬ್ದಾರಿಯಲ್ಲಿ ಮಗು ಬೆಳಿಬೇಕಿತ್ತು, ನನ್ನ ಆರೈಕೆಯೂ ಬೇಕಿತ್ತು, ಶಸ್ತ್ರ ಎರಡನ್ನೂ ಕೂಡ ಉಪದೇಶಿಸಿದ್ದಾಗಿದೆ. ಇನ್ನು ಅವರು ಹುಟ್ಟುವಾಗ ಬಂದ ಒಂದು ಅಶರೀರವಾಣಿ ಈತ ಮುಂದೆ ಚಕ್ರವರ್ತಿ ಆಗಲಿಕ್ಕಿದ್ದಾನೆ ಅನ್ನುವುದಕ್ಕೆ ನಾನು ಅನುವು ಮಾಡಿಕೊಡಬೇಕು. ಇನ್ನು ಹೆಚ್ಚು ದಿವಸ ನಾನೇ ಈ ಪರಿಸರದಲ್ಲಿ ಅವರನ್ನ ಇಟ್ಟುಕೊಂಡ್ರೆ ಅವರ ಮುಂದಿನ ಬೆಳವಣಿಗೆಗೆ ತೊಂದರೆ ಆಗುತ್ತೆ ಅಂತ ಯೋಚಿಸಿ ಋಷಿ ಕುಮಾರರನ್ನ ಎಲ್ಲ ಕರೆದು ಇವರನ್ನ ನೀವು ಅಲ್ಲಿ ಬಿಟ್ಟು ಬರಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಅವರ ತಾಯಿ ಮತ್ತು ಕಣ್ವರ ನಡುವೆ, ಶಕುಂತಲ ಮತ್ತು ಕಣ್ವರ ನಡುವೆ ಮತ್ತು ಸರ್ವದಮನ ಅಂತ ಅವರನ್ನು ಆಗ ತನಕ ಕರೀತಾ ಇದ್ರು. ಇದು ನಿಕ್ನೇಮ್, ಎಲ್ಲವನ್ನೂ ದಮನ ಮಾಡ್ತಾ ಇದ್ದ ಅಂತ. ಹಾಗೆ ಅವರ ನಡುವೆ ಒಂದಿಷ್ಟು ಸಂಭಾಷಣೆ ನಡೆಯುತ್ತೆ, ತುಂಬಾ ಹೃದಯವಾದ ಸಂಭಾಷಣೆ. ತಂದೆ ಹೊರಡು ಅಂತ ಹೇಳುವಾಗ ಅವಳೆಲ್ಲ ಮನಸ್ಸಿನ ಒಳಗೆ ಏನಾದರೂ ಕೂಡ ಒಂದು ಆಸರೆ ಅಂತ ಬೇಕಾಗುತ್ತೆ. ತಂದೆ ಎಷ್ಟೇ ದೊಡ್ಡ ಆಸರೆ ಆದರೂ ಕೂಡ ತನ್ನ ಬದುಕಿನ ಅರ್ಧ ಭಾಗವಾಗಿ ಮದುವೆಯಾಗಿ ಅಗ್ನಿಸಾಕ್ಷಿಕವಾಗಿ ಪ್ರಕೃತಿಯನ್ನೇ ನಂಬಿಕೊಂಡು ಒಪ್ಪಿಗೆ ಪಡೆದಂತಹ ಹೆಣ್ಣಿಗೆ ಆಧಾರವಾಗಿ ಬರಬೇಕಾದ ದುಷ್ಯಂತನಂತಹ ಒಬ್ಬ ಪೌರವ ಕುಲ ಸಂಜಾತನನ್ನ ಜೊತೆಗೆ ಹೇಳಿಕೊಳ್ಳಿಕ್ಕಿಲ್ಲ ಅಂತ ಆಗುತ್ತಲ್ವಾ. ಆ ವೇದನೆ ಮಾನಸಿಕವಾಗಿ ಒಳಗಿದ್ದದನ್ನ ಖಂಡಿತ ಕಳಿಸಿಕೊಡೋದಕ್ಕೆ ವ್ಯವಸ್ಥೆ ಆಯಿತು. ಆದ್ರೆ ಹುಡುಗ ನಾನು ಹೋಗಲ್ಲ ಅಂತ ಕೊಡ್ತಾನೆ. ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದ್ರೆ, ಇನ್ನು ಮುಂದೆ ನಾನು ಉಪಟಳ ಮಾಡುವುದಿಲ್ಲ, ಕೀಟಲೆ ಮಾಡುವುದಿಲ್ಲ, ನನ್ನನ್ನು ಬೋರ್ಡಿಂಗ್ ಸ್ಕೂಲಿಗೆ ಹಾಕ್ಬೇಡಪ್ಪ ಅಂತ ಮಕ್ಕಳು ಕೂಗುವ ಹಾಗೆ ಅವನು ಹೇಳ್ತಾನೆ. ಅವನಪ್ಪ ಅಂತಾನೆ, ತಾತ ಅಂತಾನೆ ಕರೀತಾ ಇರ್ತಾನೆ. ಹಿಂದೆ ಎಲ್ಲ ಏನು ಅಂದ್ರೆ, ಮಕ್ಕಳಿಲ್ಲದೆ ಇದ್ದಾಗ, ಮಗಳಿದ್ರೆ, ಗಂಡು ಮಗು ಇಲ್ಲದೆ ಇದ್ದಾಗ ಹೆಣ್ಣು ಮಗುವಿನಲ್ಲೇ ಪಡೆದ ಮಗುವನ್ನ ತನ್ನ ಮಗು ಅಂತ ಅಷ್ಟು ಪ್ರೀತಿಸುವಂತಹ ಒಂದು ವ್ಯವಸ್ಥೆ ಇತ್ತು. ಅದು ಇತ್ತೀಚಿನವರೆಗೂ ಹಾಗೆ ಇತ್ತು. ಆವಾಗ ಆ ತಾತ ಅನ್ನುವ ಶಬ್ದ ತಂದೆ ಅನ್ನುವ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ನಮ್ಗೆ ಈಗ ಕನ್ಫ್ಯೂಷನ್.
ನಾವು ತಾತ ಅಂತ ಬಳಸ್ತೇವೆ, ಅಜ್ಜ ಅಂತ ಅರ್ಥ ಇದೆ. ಆದ್ರೆ ಎಲ್ಲಿ ನೀವು ಗ್ರಂಥಕಾರರನ್ನು ತೆಗೆದು ನೋಡಿದಾಗ ಅವ್ರ ತಾತ ಅಂದ್ರೆ ತಂದೆ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ. ಅಂದ್ರೆ ಇದು ಈ ಪರಿಣಾಮದಿಂದಾಗಿ, ಅಜ್ಜ ತಂದೆಯಾದ ಪರಿಣಾಮದಿಂದಾಗಿ ತಾತ ಅನ್ನೋದು ಅಜ್ಜನಿಗೂ ಉಪಯೋಗಕ್ಕೆ ನಾವು ಬಳಸ್ತೇವೆ. ಅವನು ಹೇಳ್ತಾನೆ, ತಾತ ನಾನು ಇನ್ನು ಮುಂದೆ ಯಾವ ಪ್ರಾಣಿಗಳಿಗೂ ಹಿಂಸೆ ಮಾಡುವುದಿಲ್ಲ, ಅರಮನೆಯ ಆಶ್ರಮದ ಸುತ್ತ ಎಲ್ಲೂ ಕೂಡ ತೊಂದರೆ ಆಗುವಂತಹ, ಎಲ್ಲರಿಗೂ ಹುಬ್ಬೇರಿಸುವಂತಹ ಕೆಲಸಗಳನ್ನು ನಾನು ಮಾಡುವುದಿಲ್ಲ. ನೀವೇನು ಹೇಳಿದ್ರು ಅದನ್ನು ಕೇಳಿಕೊಂಡು ಇಲ್ಲೇ ಇರ್ತೇನೆ. ನಿಮ್ಮ ಹತ್ತಿರವೇ ಅಧ್ಯಯನ ಮಾಡಿಕೊಂಡು ಇಷ್ಟು ದಿವಸ ಚೆನ್ನಾಗಿ ನನಗೆ ಬೇಕಾದ ಎಲ್ಲ ವಿದ್ಯೆಗಳನ್ನು, ಬೇರೆ ಎಲ್ಲೋ ಗುರುಕುಲದಲ್ಲಿ ನನಗೇನು ಬೇಕೋ ಅದನ್ನು ಹೇಳ್ಕೊಡೋರು ಸಿಗ್ತಾರೋ ಎಲ್ಲೋ ಗೊತ್ತಿಲ್ಲ, ಆದ್ರೆ ನೀವು ನನಗೇನು ಇಷ್ಟನೋ ಅದನ್ನು ಹೇಳ್ಕೊಂಡು ನನ್ನನ್ನು ಇಷ್ಟು ದಿವಸ ದೊಡ್ಡವರನ್ನು ಮಾಡಿದ್ದೀರಿ. ಆ ದೊಡ್ಡತನವನ್ನು ನಾನು ಇಲ್ಲಿಯೂ ತನಕ ನಿಮ್ಮಿಂದ ಪಡೆದು ವಿದ್ಯೆಯನ್ನು ಚೆನ್ನಾಗಿ ಗಳಿಸಿ ಆದ್ಮೇಲೆ ಇಲ್ಲಿಂದ ಬಿಟ್ಟು ಹೋಗ್ಬೇಕು ಅಂದ್ರೆ ಸಾಧ್ಯನೇ ಇಲ್ಲ, ನಾನು ಇಲ್ಲೇ ಇರ್ತೇನೆ ಅಂತ ಹಠಕ್ಕೆ ಬೀಳ್ತಾನೆ. ಆಗ ಶಕುಂತಲೆಯು ಕೂಡ ಯೋಚನೆ ಮಾಡ್ತಾಳೆ, ಓಹ್, ಮಗನಿಗೆ ನಾನು ಹೀಗೆ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗೋದು ಸರಿ, ನಾನು ಕೂಡ ಹೋಗ್ಬೇಕು ಅಂತ ಮನಸ್ಸಿಲ್ಲ ಅಂತ ಅವಳು ಹೇಳ್ತಾಳೆ. ನಾನು ನಿಮ್ಮ ಪಾದ ಸೇವಕಿಯಾಗಿ ಇಲ್ಲೇ ಇದ್ದುಕೊಂಡು ನನ್ನ ಕರ್ತವ್ಯವನ್ನು ನೆರವೇರಿಸಿಕೊಂಡು ಹೋಗ್ತೇನೆ. ನನ್ನ ಮಗನು ಕೂಡ ನಿಮ್ಗೇನೋ ತೊಂದರೆ ಮಾಡಿದ್ದ ಅನ್ನುವ ಕಾರಣಕ್ಕೆ ಅವನನ್ನು ಕಳಿಸ್ತಾ ಇದ್ದೀವಿ ಅಂತಂದ್ರೆ, ನಾವೇನೋ ಹೊರೆ ಆಗಿದ್ದೀವಿ ಅಂತಂದ್ರೆ ಇನ್ನು ಮುಂದೆ ಆ ರೀತಿ ನಡ್ಕೊಳ್ಳೋದಿಲ್ಲ ಅಂತ ಅವಳು ಹೇಳ್ತಾಳೆ. ಅಳ್ತಾ ತಂದೆಯ ಪಾದದ ಬುಡಕ್ಕೆ ಬಿದ್ದ ನಂತರ ಕಣ್ವ ಸುಮಾರು ಹಿತವಾದ ಪಥ್ಯಂ, ಮನಸ್ಸಿಗೆ ಹಿತವಾದ ಕೆಲವು ಮಾತುಗಳನ್ನು ಆಡ್ತಾನೆ. ಪತಿವ್ರತಾನಾಂ ದೇವಾಹ ವೈ ತುಷ್ಟಾ ಸರ್ವ ವರಪ್ರದಾಹ ಪ್ರಸಾದಂಚ ಕರಿಷ್ಯಂತಿ ಆಪದೋ ಮೋಕ್ಷಯಂತಿ ಚ. ಯಾರ ಬಳಿ ಸೇವೆ ಮಾಡಿಕೊಂಡಿದ್ದು ತನ್ನ ಕರ್ತವ್ಯ ಅಂತ, ಈಗ ಗಂಡನ ಸೇವೆ ಅನ್ನುವುದು ಗಂಡನಿಗೆ ಆಳಾಗಿರಬೇಕು ಅನ್ನುವ ಅರ್ಥದಲ್ಲಿ ಹೇಳಿದ್ದಲ್ಲ. ಅವಳ ಕರ್ತವ್ಯ, ಈಗ ಒಬ್ಬ ಕೃಷಿಕ ಗದ್ದೆಯಲ್ಲಿ ಕೆಲಸ ಮಾಡಬೇಕಾದ ಅವನ ಕರ್ತವ್ಯ. ಹಾಗೆಯೇ ಅವಳು ಓದಿ ಅಧ್ಯಯನ ಮಾಡಿ ಏನನ್ನು ಮಾಡಬೇಕು ಅದನ್ನು ಒಬ್ಬ ಮಾಡಲಿಕ್ಕೆ ಅವನು ಅವಕಾಶ ಕೊಟ್ಟರೆ ಅವನು ಏನೇನು, ಯಾಕೆಂದ್ರೆ ಮೊದಲೇ ಮಾತು ಬಂದಿತ್ತು ಅವನು ಎಂಥವನು ಅಂತ. ದುಷ್ಯಂತ ಸರ್ವ ವಾಗ್ವಿದಾಂಬರಹ ಅಂತ, ಎಲ್ಲ ರೀತಿಯಾದ ಶಾಸ್ತ್ರದ ತಿರುಳನ್ನು ಅರಿತವ, ನನ್ನ ಮನಸ್ಸು ಅಧರ್ಮದ ದಾರಿಯಲ್ಲಿ ಯಾವತ್ತೂ ನಡೆಯಲ್ಲ ಅನ್ನುವಷ್ಟು ಹೃದಯವೇ ಪ್ರಮಾಣವಂತಃಕರಣ ಪ್ರವೃತ್ತಯ ಅಂತ ಇದನ್ನೇ ಕಾಳಿದಾಸಗಳು. ಅಂತಃಕರಣ ಪ್ರವೃತ್ತಯ ಪ್ರಮಾಣ, ಅದು ಖಂಡಿತ ಪ್ರಮಾಣಗಳೇ ಆಗಿರುತ್ತೆ ಅಂತ. ಆ ಪ್ರಮಾಣಾನಿ ಎನ್ನುವ ಆ ದೃಢತೆ ವ್ಯಾಸರೇ ಕೊಟ್ಟರು. ಅದನ್ನ ಕಣ್ವರು ನೆನಪಿಸ್ತಾರೆ. ಅಂತಹ ಶ್ರದ್ಧಾಳು, ಶಾಸ್ತ್ರದ ವಿಷಯದಲ್ಲಿ ಚಿಂತನೆ ನಡೆಸಿದವನು, ಅವನ ಜೊತೆಗಿದ್ದು ಬಾಳಿದ್ರೆ ನಿನ್ನ ಬಾಳು ಕೂಡ ಪೂರ್ಣ ಆಗುತ್ತೆ, ಅವನಿಗೂ ಮತ್ತಷ್ಟು ಸಾಧನೆ ಮಾಡಲಿಕ್ಕೆ ನಿನ್ನಿಂದ ನೆರವು ಸಿಗುತ್ತೆ. ಆದ್ರಿಂದಾಗಿ ನೀನು ಹೋದ್ರೆ ದೇವತೆಗಳು ನಿನ್ನ ವಿಷಯದಲ್ಲಿ ಪ್ರಸಾದವನ್ನು ತಂದು ಕೊಡ್ತಾರೆ, ಅನುಗ್ರಹವನ್ನು ಮಾಡ್ತಾರೆ, ಜೊತೆಗೆ ಆಪದೋ ಮೋಕ್ಷ ಎಂದಿಲ್ಲ. ಕೆಟ್ಟದ್ದನ್ನು ನಿನಗೆ ಇಲ್ಲಿ ತನಕ ನೀನು ದೂರವಾಗಿದ್ದಿ ಅಂತ ಅನ್ನೋದು ಎಷ್ಟೇ ಹೇಳಿದ್ರು ನನಗೆ ಅರ್ಥ ಆಗುತ್ತೆ. ಈಗಿನ ಹೆಣ್ಮಕ್ಳ ಮನಸ್ಥಿತಿಯನ್ನು ಇಟ್ಕೊಂಡು ಹೇಳಿದ್ದಲ್ಲ, ಆಗಿನ ಹೆಣ್ಮಕ್ಳ ಮನಸ್ಥಿತಿಯನ್ನು ಇಟ್ಕೊಂಡು ಹೇಳ್ತಾರೆ. ಯಾಕೆಂದ್ರೆ ಆ ಪರಿಸ್ಥಿತಿಯಲ್ಲಿ ತಾನು ಮಾಡಬೇಕಾದ ಕರ್ತವ್ಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ವಾ ಅಂತ ಕೊರಗ್ತಾ ಇದ್ದಾಳೆ ಅವಳು. ಯಾಕೆಂದ್ರೆ ಗಂಡ ಮಾಡುವ ಯಜ್ಞದಲ್ಲಿ ತಾನು ಕೂಡ ಹವಿಸನ್ನ ಗಂಡನ ಕೈಗೆ ಕೊಡಬೇಕದು. ಹಾಗೆ ಕೊಟ್ಟಾಗ ಆ ಮಂತ್ರಗಳನ್ನ ಅವಳು ಜೊತೆಯಾಗಿ ಹೇಳಲಿಕ್ಕಿದೆ ಅಲ್ಲಿ ಕೆಲವು ಮಂತ್ರಗಳನ್ನ. ಅಂತ ಭಾಗ್ಯವೇ ತಪ್ಪಿ ಹೋಯ್ತಲ್ಲ ಈ 16 ವರ್ಷಗಳ ಕಾಲ. ಅದನ್ನು ಯೋಚಿಸ್ತಾ ಇದ್ದಾಳೆ ಅನ್ನೋದನ್ನ ಕಣ್ವ ಸಹಜವಾಗಿ ಗುರುತಿಸಿ ಹೊರಡು, ನನಗೆ ಈ ಮಗ ನಾನೇನು ತೊಂದರೆ ಆಗ್ತಾ ಇದೆ ಅಂತ ಕಳಿಸ್ತಾ ಇರೋದಲ್ಲ, ಕರ್ತವ್ಯ ಪ್ರಜ್ಞೆಯಿಂದ ನಾನು ಕಳಿಸ್ತಾ ಇದ್ದೇನೆ. ನಾನೇ ಇಲ್ಲಿ ಅವನನ್ನು ಇನ್ನೂ ಬಹಳ ದಿವಸ ಬೆಳೆಸಬಹುದು, ಆದ್ರೆ ಅದು ನನ್ನ ಸ್ವಾರ್ಥ ಅಂತ ಆಗುತ್ತೆ. ಅವನಿಗೆ ಸಿಗಬೇಕಾದ ದೊಡ್ಡ ಸ್ಥಾನಮಾನವನ್ನು ನಾನು ಕಸಿದುಕೊಂಡ ಹಾಗಾಗುತ್ತೆ. ಒಳ್ಳೆಯ ಉದ್ದೇಶದಿಂದ ಕಳಿಸ್ತಾ ಇದ್ದೇನೆ ಹೊರತು ಮನಸ್ಸಿಗೆ ಬೇಸರ ಬಂದು ಹೇಗಾದ್ರೂ ಇಲ್ಲಿಂದ ಸಾಗ ಹಾಕಬೇಕು ಅಂತ ಅನ್ನುವ ಯೋಚನೆಯಿಂದ ನಾನು ಮಾತಾಡ್ತಾ ಇಲ್ಲ. ಮಗನಿಗೆ, ಇವನಿಗೆ ಮೊಮ್ಮಗನಿಗೆ ಹೇಳ್ತಾನೆ, ನೀನು ಹೋಗುವುದಿಲ್ಲ ಅಂತ ಅನ್ನೋದಕ್ಕೆ ಅವಳು ಒಲ್ಲದ ಮನಸ್ಸಿನಿಂದ ಹಾಗೆ ಹೇಳ್ತಾ ಇದ್ದಾಳೆ. ನೀನು ಯೋಚನೆ ಮಾಡಬೇಕಾದವನು, ನೀನು ಬೆಳೆದು ನಿಂತಿದ್ದಿ, ಶಾಸ್ತ್ರದ ಇತಿಮಿತಿ ನಿನಗೂ ಗೊತ್ತಿದೆ, ಅದರ ಪರಿಸ್ಥಿತಿ ಯಾರು ಯಾವುದನ್ನು ಆಚರಣೆ ಮಾಡಬೇಕು ಅನ್ನುವ ಎಚ್ಚರ ನಿನಗೂ ಇದೆ. ನಾರೀಣ ಚಿರವಾಸೋ ಹಿ ಬಾಂಧವೇಶು ನ ರೋಚತೆ ಅನ್ನುವ ದೃಢವಾದ ನಿರ್ಧಾರದೊಂದಿಗೆ ನಾನು ಕಳುಹಿಸಿಕೊಡ್ತಾ ಇದ್ದೇನೆ. ಮಯಾ ತುಲಾನಿತಾ ನಿತ್ಯಂ ಮಮ ಪುತ್ರಿ ಯಶಸ್ವಿನಿ ವನೇ ಜಾತಾ ವಿರುದ್ಧಾ ಚ ನ ಚ ಜಾನಾತಿ ಕಿಂಚನ. ಎಲ್ಲ ಋಷಿಕುಮಾರರನ್ನು ಕರೆದು ಈ ಹೆಣ್ಣು ಮಗಳ ಬಗ್ಗೆ ಗೌರವದ 4 ಮಾತುಗಳನ್ನು ಆಡ್ತಾನೆ. ಅದು ಕಾಳಿದಾಸನ ಶಾಕುಂತಲೆಯಲ್ಲೂ ಕೂಡ ಅವನು ಹಾಗೆ ಮುನಿಕುಮಾರನೆಲ್ಲ ಕರೆದು ಇವಳನ್ನ ಜೊತೆ ಕರ್ಕೊಂಡು ಹೋಗಿ ಅಂತ ಹೇಳುವಾಗ ಅವಳ ಬಗ್ಗೆ 4 ಮಾತು ಹೇಳ್ತಾನೆ. ಅವಳು ಕೂಡ ಅಲ್ಲಿ ನಾನು ಈ ಲತೆಯನ್ನು ಇಲ್ಲಿ ಬೆಳೆಸಿದ್ದೆ, ಇಲ್ಲಿ ಈ ಚಿಗುರೆಯನ್ನು ಸಾಕಿದ್ದೆ, ಇಲ್ಲಿ ಇಂತಹ
ಹೂಗಳನ್ನು ನಾನು ಕೊಯ್ದು ತಂದು ಕೊಡ್ತಾ ಇದ್ದೆ, ಇಂಥದ್ದೆಲ್ಲ ಮಾತಾಡುತ್ತಾರೆ. ಎಲ್ಲವೂ ಇಲ್ಲಿ ಯಥಾ ಪ್ರಕಾರ ನಡೆದದ್ದನ್ನೇ ಕಾಳಿದಾಸ ತನ್ನ ಇನ್ನೂ ಸ್ವಲ್ಪ ಕಾವ್ಯಮಯವಾದಂತಹ ಲಾಲಿತ್ಯಪೂರ್ಣವಾದ ಶಬ್ದಗಳಿಂದ ತೆಗೆದುಕೊಡ್ತಾನೆ. ಶಕುಂತಲಾಂ ಸಮಾದಾಯ ಮುನಯೋ ಧರ್ಮವತ್ಸಲಾ ದೇವನಾನಿ ನದೀಶೈಲಾಂ ಗಿರಿಪ್ರಸ್ರವಣಾನಿ ಚ. ಆಶ್ರಮದಿಂದ ಹೊರಡುವ ಮುಂಚೆ ಋಷಿಗಳಿಗೆ ಕೆಲವು ಮಾತುಗಳನ್ನು ಹೇಳ್ತಾನೆ, ತುಂಬಾ ಚೆನ್ನಾಗಿದೆ. ನೀವು ದಾರಿಯಲ್ಲಿ ಹೋಗುವಾಗ ನಿಮ್ಮ ಸ್ನಾನ ನಿತ್ಯದ ಚಟುವಟಿಕೆಗೆ ಹೋಗುವ ದಾರಿಯಲ್ಲಿ ಗಂಗೆಯ ತಟ ಸಿಗುತ್ತೆ. ಅದೇ ದಾರಿಯಲ್ಲಿ ಮುಂದೆ ಹೋಗ್ತಾ ಇದ್ರೆ ನಿಮ್ಗೆ ಎಲ್ಲ ಕಡೆಯೂ ನೀರು ಸಿಕ್ಕೇ ಸಿಗುತ್ತೆ. ಅಲ್ಲಲ್ಲಿ ನಿಮ್ಮ ನಿತ್ಯ ಶೌಚಾದಿ ವ್ರತಗಳನ್ನು ಅನುಷ್ಠಾನಗಳನ್ನು ಮುಗಿಸಿಕೊಳ್ಳಿ. ಪುರವನ್ನು ಪ್ರವೇಶ ಮಾಡುವಾಗ ಪ್ರತಿಷ್ಠಾನ ಅಂತ ಅವನ ಊರಿನ ಹೆಸರು, ಅವನ ರಾಜಧಾನಿಯ ಹೆಸರು. ಆ ಜಾಗದ ತನಕ ನಿಮ್ಗೇನೂ ತೊಂದರೆ ಆಗುವುದಿಲ್ಲ. ಅದಾದ್ಮೇಲೆ ನಗರದ ಒಳ ಪ್ರವೇಶ ಮಾಡುವಾಗ ಬೀದಿಯಲ್ಲಿ ಬಾವಿಗಳು ಇತ್ಯಾದಿಗಳೆಲ್ಲ ಏನೇನು ಸಿಗುತ್ತೆ ಅದನ್ನು ನೋಡಿಕೊಂಡು ನಿಮ್ಮ ವೈಯಕ್ತಿಕ ಆಚರಣೆಗಳನ್ನು ಬಿಡದೆ ಇವರ ಜೊತೆಗಿದ್ದು ದಾರಿಯಲ್ಲಿ ಹೋಗುವಾಗ ಕೆಲವು ಗ್ರಾಮಗಳು ಸಿಗ್ತವೆ, ಕೆಲವು ಪಟ್ಟಣಗಳು ಸಿಗ್ತವೆ, ಕೆಲವು ನಗರಗಳು ಸಿಗ್ತವೆ. ಈ ಮಧ್ಯದಲ್ಲಿ ಇರುತ್ತಲ್ಲ, ನಗರವೂ ಅಲ್ಲ ಗ್ರಾಮವೂ ಅಲ್ಲ, ಅದು ಪಟ್ಟಣ. ನಗರ ಅಂದ್ರೆ ಸ್ವಲ್ಪ ನಾಗರಿಕತೆ ಜಾಸ್ತಿ ಇರುತ್ತೆ. ನಾಗರಿಕತೆ ಅಂತಂದ್ರೆ ಎದುರುಗಡೆ ಸಿಕ್ಕಾಗ ನಗರ ಇರುತ್ತೆ. ಪಟ್ಟಣ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾತಾಡೋದು. ಹಳ್ಳಿ ಅಂದ್ರೆ ನಾವೇ ಹುಡ್ಕೊಂಡು ಹೋಗಿ ಮಾತಾಡೋದು. ಇದು ಮೂರು ಸ್ಥಿತಿಯಲ್ಲಿರುತ್ತೆ. ಇವತ್ತು ಈ ಡೆಫಿನೇಷನ್ ಸ್ವಲ್ಪ ಹೆಚ್ಚು ಹೊಂದತ್ತೆ. ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಹಳ್ಳಿ ಅಂತ ಅನ್ನೋದನ್ನ ಇವತ್ತು ಹೇಳಬೇಕಾದ ಕ್ರಮ ಹೇಗಿದೆ ಅಂದ್ರೆ, ಎಲ್ಲಿ ನೆಟ್ವರ್ಕ್ ಸಿಗುದಿಲ್ಲ ಅದು ಹಳ್ಳಿ. ಹೀಗೆ ಅಲ್ಲಿಯ ನೀವು ದಾರಿಯಲ್ಲಿ ಹೋಗುವಾಗ ನಿಮಗೆ ಇಂತಿಂತ ಜಾಗದಲ್ಲಿ ಹಣ್ಣು ಹಂಪಲುಗಳೆಲ್ಲ ಸಿಗ್ತವೆ, ಅದನ್ನೇ ನೀವು ಉಪಯೋಗಿಸಬಹುದು, ಅಲ್ಲಿ ಏನು ತೊಂದರೆ ಆಗುದಿಲ್ಲ ಅಂತ ಎಲ್ಲವನ್ನು ಹೇಳಿ ಆ ಬಳಿಕ ಅದೇ ಅಲ್ಲಿ ಶಾಖ ಮೂಲ ಫಲಾಹಾರ ನಿವರ್ತತ್ವಂ ತಪೋಧನ. ಶಾಖ ಮೂಲ ಫಲಾಹಾರ ಹಣ್ಣುಗಳು ಸಿಗ್ತವೆ. ಈಗಿನ ಹಾಗೆ ಎಲ್ಲ ಬೇರೆ ಹಾಕಿ ಕೂತಿರ್ತಿರ್ಲಿಲ್ಲ. ದಾರಿಯುದ್ದಕ್ಕೂ ಹಣ್ಣಿನ ಗಿಡಗಳು, ದಾರಿಯುದ್ದಕ್ಕೂ ಬೆಳೆದಂತಹ ಶಾಖ ಯಾವುದು ತರಕಾರಿಯ ಗಿಡಗಳು, ಗೆಣಸುಗಳು ಇತ್ಯಾದಿ ಎಲ್ಲವೂ ಸಿಗ್ತಾ ಇದೆ. ಯಾರಾದ್ರೂ ಬಂದು ನಿಂತ್ರೆ ತಗೊಂಡೋಗಿ ಅಂತ ಹೇಳೋದು. ನಮ್ಗೆ ನೆನಪಿದೆ, ನಮ್ಮ ಮನೆಯಲ್ಲಿ ಹಲಸಿನನ್ನು ಬಿಟ್ರೆ ನಮ್ಗೆ ತಿನ್ಲಿಕ್ಕೆ ಆಗುದೇ ಇಲ್ಲ. ಅಷ್ಟನ್ನು ನಾವು ಯಾರು ಬೇಕಾದ್ರೂ ತಗೊಂಡು ಹೋಗ್ಬಾರ್ದು. ನಾನು ಕೊಯ್ದಿಟ್ಕೊಳ್ಳೋದು ಅಷ್ಟೇ. ಅಂದ್ರೆ ನಾಳೆ ಹಣ್ಣಾಗ್ಲಿ ಅಂತ ಅನ್ನೋ ದೃಷ್ಟಿಯಿಂದ ಅದು ಕೂಡ ಕೊಯ್ದಿಟ್ಕೊಳ್ಳೋದು. ಯಾರು ತಗೊಂಡು ಹೋಗ್ತಾರೆ ಅಂತ ಎಷ್ಟು ತಗೊಂಡೋದ್ರು ಅದಷ್ಟು ಉಳಿಯತ್ತೆ. ನೇರಳೆ ಹಣ್ಣು ಬಿದ್ದಿದ್ರೆ ನಾವು ಬಿಡ್ತಾ ಇದ್ದಾರೆ, ಕಾಲಡಿಗೆ ಹೋದ್ರೆ ಕಾಲೆಲ್ಲ ನೀಲಿ ಆಗ ಮರದ ಮೇಲೆ ಹತ್ತಿ ನಾವು ಬಿದ್ರೂ ಅದು ತರಗೇಲ ಮೇಲೆ ಬಿದ್ದಿರುತ್ತೆ. ಅದರಿಂದಾಗಿ ಚೆನ್ನಾಗಿ ತಿನ್ಲಿಕ್ಕೆ ಏನೂ ತೊಂದರೆ ಇರ್ತಿರಲಿಲ್ಲ. ಆದ್ರೂ ನಮ್ಗೆ ಅದನ್ನ ಸಂಗ್ರಹ ಮಾಡಿ ಇಡಬೇಕು ಅಂತ ನಾಳೆ ನಾಳದಿಗಾಗುತ್ತೆ ಅಂತ ತಂದಿಡೋದು. ಯಾವುದೇ ಹಣ್ಣನ್ನ ಯಾರು ಬಂದು ಕಲ್ಲೆಸ್ದು ಎಲ್ಲೋ ಮನೆಯಲ್ಲಿ ಬಿದ್ದಾಗ ಮಾತ್ರ ಸಿಟ್ ಮಾಡ್ಕೊಡ್ತಿದ್ರು. ಬಿಟ್ರೆ ಅದು ಮನೆ ಹತ್ರ ಇಲ್ಲದ ದೂರದಲ್ಲಾದ್ರೆ ನೋಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ಅಲ್ಲಿ ಏನಾಗ್ತಿದೆ ಅಂತ. ಯಾರೋ ಬಂದು ಕುಯ್ಕೊಂಡು ಹೋಗುದು. ನಾವು ಯಾವಾಗಲೂ ನಮ್ಮದು ಒಂದ್ಸತಿ ನೋಡ್ಕೊಂಡು ಬರುವ ಪ್ರಸಂಗ ಬಂದ್ರೆ ತಗೊಂಡ್ ಬರೋದು ಅಷ್ಟೇ. ನಾನು ಹಣ್ಣನ್ನು ಅದು ಬಿಟ್ರೆ ಇದು ನಾನು ಹೇಳ್ತಾರೆ 15-20 ವರ್ಷದ ಕೆಳಗಿನ ಕಥೆ. ಆ ಕಾಲದ ಯೋಚನೆ ಮಾಡಿ. ದಾರಿ ಉದ್ದಕ್ಕೂ ಪ್ರತಿಯೊಬ್ಬರು ಮರ ನಡುವಾಗ ನೆರಳು ಕೊಡುವ, ಹಣ್ಣು ಬಿಡುವ, ಹೂವಿಡುವ ಗಿಡಗಳನ್ನೇ ಮರಗಳನ್ನೇ ನೆಡಬೇಕು ಅಂತ ನಿಯಮ ಇದೆ. ಇವಾಗ ಏನೂ ಇರದ, ಅದು ನೆರಳು ಕೊಡುವುದಿಲ್ಲ, ಒಳ್ಳೆ ಸ್ಟ್ರೈಟ್ ಬರೀ ಕ್ರೋಟನ್ ಗಿಡಗಳನ್ನ ನೆಡುವುದನ್ನೇ ಇವತ್ತು ಫ್ಯಾಷನ್ ಮಾಡ್ಕೊಂಡು ಕೂತಿದ್ದಾರೆ ಹೊರತು ಲಾಭ ಅಂತೂ ಯಾರಿಗೂ ಇಲ್ಲ. ಆ ಗಿಡದಿಂದ ಆಮ್ಲಜನಕೂ ಚೆನ್ನಾಗಿ ಸಿಗ್ಬೇಕಾದ ಗಿಡಗಳಲ್ಲ. ಎಷ್ಟೋ ಸರ್ತಿ ಕೆಲವು ವಿಷ ಗಿಡಗಳು ಇವೆ. ಅದನ್ನು ಉಪಯೋಗಿಸಿ ಅದರ ಎಲೆಗಳನ್ನು ಉಪಯೋಗಿಸಿದ್ರೆ ಮೈಗೆ ತುರಿಕೆ ಇರುತ್ತೆ. ಅಂಥ ಗಿಡಗಳನ್ನೇ ಹಾಕೊಂಡು ನಾವು ನಮ್ಗೆ ಕೆಲವರು ಅಷ್ಟಾದ್ರೂ ಹಾಕ್ತಾರೆ ಸಮಾಧಾನ. ಇನ್ನು ಕೆಲವರು ಪ್ಲಾಸ್ಟಿಕ್ ಇದೆ, ಅದನ್ನು ಬೇಕಾದ್ರೂ ಧೂಳು ತೆಗೆದು ಕ್ಲೀನ್ ಮಾಡ್ತಾರೆ. ಒಂದು ಗಿಡ ನೀರು ಹಾಕುವಷ್ಟು ತಾಳ್ಬೇಕು. ನಮ್ಗೆ ಉಸಿರಾಡ್ಲಿಕ್ಕೆ ಗಾಳಿ ಬೇಕು, ನೆಡ್ಲಿಕ್ಕೆ ಒಂದು ಗಿಡ ಬೇಡ. ಆಗದ ಪರಿಸ್ಥಿತಿ ಹಾಗಲ್ಲ. ಎಲ್ಲವೂ ಕೂಡ ಏನು ಬೇಕೋ ಅವರಿಗೆ ಒಂದು ಹೊಟ್ಟೆ ಬಟ್ಟೆ ಎರಡೇ. ಇದೆರಡನ್ನ ಪ್ರಕೃತಿ ಸಹಜವಾಗಿ ಕೊಡುತ್ತೆ. ಮರದ ತೊಗಟೆ ಸಿಗುತ್ತೆ ಕೆಲವು. ಈಗ ನಮ್ಗಂತ ಮರಗಳೇ ಗೊತ್ತಿಲ್ಲ. ಮರದ ತೊಗಟೆ ತೆಗೆದು ಹರಿದ್ರೆ ಒಂದು ಉದ್ದಕ್ಕೆ ಆ ಮರದ ಸುತ್ತ ಎಷ್ಟು ಇರುತ್ತೋ ಅಷ್ಟು ಸುತ್ತಕ್ಕೆ ನೀವು ಸುತ್ತಕೊಳ್ಳಿಕ್ಕೆ ಸಿಗುತ್ತೆ. ಮುಗಿದೋಯ್ತು. ಆಮೇಲೆ ಎಲೆಗಳನ್ನೇ ಉಪಯೋಗಿಸ್ತಾ ಇದ್ದೀವಿ. ಅದರ ಜೊತೆಗೆ ಹಣ್ಣು ಹೂವು ಬೇಕಾದಷ್ಟು ಎಲೆಗಳು ಸಿಗ್ತವೆ, ತರಕಾರಿಗಳು ಸಿಗ್ತವೆ, ಗೆಡ್ಡೆಗಳು ಸಿಗುತ್ತೆ, ಫಲಮೂಲಗಳು ಸಿಗ್ತವೆ. ಯಾವುದನ್ನ ಬಿಡಬೇಕು? ಏನ್ ಬೇಕು ವೆರೈಟಿಗಳು ಬೇಕು. ಚೆನ್ನಾಗಿ ಮಾಡೋರಿಗೆ ಚಾತುರ್ಮಾಸ ವ್ರತದಲ್ಲಿ ಮಾಮೂಲು ಅಡಿಗೆಗಿಂತ ಹೆಚ್ಚು ಚೆನ್ನಾಗಿ ಮಾಡ್ತಾರೆ. ಆದ್ರೆ ನಮ್ಗೇನು ಅಂದ್ರೆ ಅದೇನು ಬಣ್ಣ ಕೆಟ್ಟರೆ ಅದು ವ್ರತ ಊಟ ಅಂತ.
ಆದ್ರೆ 450-500 ವರ್ಷದ ಕೆಳಗೆ ನಮ್ಮ ಎಲ್ಲರ ಊಟವು ಎಲ್ಲಾ ಕಾಲದ 12 ತಿಂಗಳು ಹಾಗೆ ಇರ್ತಿತ್ತು. ಯಾಕಂದ್ರೆ ನಮಗೆ ಕೆಂಪು ಮೆಣಸಿನ ಪರಿಚಯವೇ ಇರಲಿಲ್ಲ ಈ ದೇಶದಲ್ಲಿ. ನಮ್ಮ ಕೈಯಿಂದ ಒಣಮೆಣಸನ್ನ ಕಸೀಲಿಕ್ಕೋಸ್ಕರ ನಮ್ಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟರು. ಇವತ್ತು ವಿದೇಶದಲ್ಲಿ ಹೋಟೆಲಲ್ಲಿ ಫಸ್ಟ್ ಸಾಲ್ಟ್ ಪೆಪ್ಪರ್, ನಮ್ಗೆ ಅಲ್ಲಿ ಹೋದಾಗ ಅದೊಂದು ಫ್ಯಾಷನ್. ನಮ್ಮ ಊರಲ್ಲೇ ನಾವು ಅದನ್ನ ಮಾಡ್ಕೊಂಡ ಇದ್ದೆ, ಅದು ಬೇಡ, ನಮ್ಗೆ ಬಣ್ಣದ್ದೇ ಆಗುತ್ತೆ. ಅಂದ್ರೆ ಬಣ್ಣಕ್ಕೆ ಮರಳಾಗುವುದು ಮನುಷ್ಯನಿಗೆ ಅದೊಂದು ಸಹಜ ಮನಸ್ಸಿಗೆ ಇದ್ದದ್ದೇ, ಅದರಲ್ಲೂ ಭಾರತಕ್ಕೆ ಸ್ವಲ್ಪ ಜಾಸ್ತಿ, ಏನ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಋಷಿಗಳು ಹಾಗಿರ್ಲಿಲ್ಲ. ಅವನು ಎಲ್ಲವನ್ನೂ ಹೇಳ್ತಾನೆ, ದಾರಿ ಉದ್ದಕ್ಕೂ ನಿಮಗೆ ಫಲಮೂಲ ಶಾಖ ಎಲ್ಲವೂ ಸಿಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತ. ಹೀಗೆ ಶಕುಂತಲೆಯನ್ನು ಮುಂದಿಟ್ಟುಕೊಂಡು ದುಷ್ಯಂತನ ನಗರವನ್ನ ಹೊರಟಿದ್ದಾರೆ, ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರವೇಶ ಮಾಡುವಾಗ ಎಷ್ಟು ದೂರ ಅಂತ ಹೇಳಿಲ್ಲ, ತುಂಬಾ ನಗರಗಳು ಸಿಗ್ತವೆ, ತುಂಬಾ ಆಶ್ರಮಗಳು ಸಿಗ್ತವೆ, ಪುಣ್ಯ ನದಿಗಳು ಸಿಗ್ತವೆ, ಆಮೇಲೆ ಬೇಕಾದಷ್ಟು ಸಣ್ಣ ಪುಟ್ಟ ಹಳ್ಳಿಗಳು ಸಿಗ್ತವೆ. ಇಷ್ಟಿದೆ ಕಂದರಾಗಿ, ಬೆಟ್ಟ ಗುಡ್ಡಗಳು ಕಾಡುಗಳು ಸಿಗ್ತವೆ ಅಂತ. ಅಂದ್ರೆ ತುಂಬಾ ದೂರ ನಡೀತಾರೆ. ಯಾಕೆಂದ್ರೆ ಕಾಡು ಅಂತಂದ್ರೆ ಈಗದ ಹಾಗೆ ಒಂದು ಅರ್ಧ ಫರ್ಲಾಂಗ್ ಹೋದ ತಕ್ಷಣ ಮುಗಿಯುವಂತದ್ದಲ್ಲ. ದೀರ್ಘಕಾಲಿಕವಾದ ನೆರಳೇ ಹಗಲಿನಲ್ಲೂ ವ್ಯಾಪಿಸಿಕೊಂಡು ಕತ್ತಲೆಯನ್ನೇ ನೆನಪಿಸುವಂತಹ ದಟ್ಟವಾದ ಕಾಡುಗಳು ಇದ್ದ ಜಾಗ. ಅಂತಹ ಕಂದರಗಳಲ್ಲಿ ದಾಟಿಕೊಂಡು ನೀವು ಮುಂದೆ ಹೋದಾಗ ಸಿಗುತ್ತೆ. ಇನ್ನು ಒಂದು ಸುಂದರವಾದ ಮಾತು ಬಂದದ್ದೇನು ಅಂದ್ರೆ, ಪರಿಘಟ್ಟಾಲಕೈರ್ಮುಖೀ ಉಪಕಲ್ಪಶತೈರಪಿ ಶತಘ್ನೀಶ್ಚಕ್ರಯಂತ್ರೈಶ್ಚ ಗುಪ್ತಮನ್ನೀರ್ದುರಾಸತಾಂ ಹರ್ಮ್ಯ ಪ್ರಾಸಾದ ಸಂಪಾದಾಂ ನಾನಾ ಪಣ್ಯ ವಿಭೂಷಿತಾಂ ಮಂಟಪೈ ಸಮಯೈರಮ್ಯೈ ಸಸಭೈರಮ್ಯೈ ಪ್ರಭಾಭಿಷ್ಟ ಸಮಾವೃತಾಂ. ಪರಿಘಟ್ಟ ಅಂದ್ರೆ ನಾವೀಗ ಘಾಟ್ ಅಂತ ಹೇಳ್ತೇವಲ್ವ, ನದಿಯ ಜಾಗದಲ್ಲಿ ನಾವು ಇಳಿಲಿಕ್ಕಾಗುವಂತಹ ಸ್ನಾನಕ್ಕೆ ಇತ್ಯಾದಿ ನಮ್ಮ ನಿತ್ಯ ದೈನಂದಿನ ಕ್ರಿಯೆಗಳಿಗೆ ಉಪಯೋಗಿಸುವಂತಹ ರೀತಿಯ ಮನುಷ್ಯ ನಿರ್ಮಿತವಾದ ಆದರೆ ಪ್ರಕೃತಿಯಿಂದ ಸಹಕೃತವಾದಂತಹ ರೀತಿಯ ನೀರಿನ ಅವಕಾಶಗಳು. ಆಮೇಲೆ ಉಪಕಲ್ಪ ಶತೈರಪಿ, ಬೇರೆ ಬೇರೆ ತರಹದ ಅಲ್ಲಿಯೇ ಸಣ್ಣ ಪುಟ್ಟ ಉಳ್ಕೊಳ್ಳಿಕ್ಕೆ ಜಾಗಗಳನ್ನು ಮಾಡಿರ್ತಾರೆ. ಯಾರು ಅಲ್ಲಿ ಬಾಡಿಗೆ ತಗೊಳ್ಳೋದಿಲ್ಲ, ಉಳ್ಕೊಳ್ಳಿಕ್ಕೆ ಒಂದು ಜಾಗ ಅಷ್ಟೇ. ಹೋದಾಗ ನಾವು ಅಲ್ಲಿ ಉಳ್ಕೊಂಡ್ರೆ ಆಯ್ತು, ನಮ್ದಾದ್ಮೇಲೆ ನಾವು ಕ್ಲೀನ್ ಮಾಡಿ ಬಂದ್ರೆ ಆಯ್ತು. ಯಾಕೆಂದ್ರೆ ಅದು ನಾವೇ ಉಳ್ಕೊಳ್ಳಿಕ್ಕೆ ಇರುವಂತಹದ್ದು ಅಂತ ಅವ್ರಿಗೆ ಎಚ್ಚರ ಇರ್ತೀವಿ. ಈಗದ ಹಾಗೆ ಹೋಗುವಾಗ ಅದನ್ನೇ ಮತ್ತು ಇನ್ನೊಬ್ಬರು ಪ್ರವೇಶ ಮಾಡಲಿಕ್ಕೆ ಆಗದಾಗ ಮಾಡಿ ಹೋಗುವಂಥದ್ದಲ್ಲ. ಅಂತಹ ಒಳ್ಳೆಯ ಜಾಗಗಳು. ಶತಘ್ನಿ ಚಕ್ರಯಂತ್ರ ಇಷ್ಟ, ಊರಿನ ಹೊರಭಾಗ ಅವರು ಇನ್ನು ಪೇಟೆ ಹತ್ರ ಬರುವಾಗ ಶತಘ್ನಿ ಒಂದು ಬಾರಿಗೆ ಅದರ ಮೇಲೆ ನಿಂತ ಅಂದ್ರೆ ಯುದ್ಧಕ್ಕೆ 100 ಜನರನ್ನ 1 ಸೆಕೆಂಡ್ ಅಲ್ಲಿ ಕೊಲ್ಲುತ್ತೆ. ಅಂತಹ ಯಂತ್ರ ಶತಘ್ನಿ. 100 ಜನರನ್ನ ಕೊಲ್ಲಬಹುದಾದ ಯಂತ್ರಗಳು ಒಟ್ಟೊಟ್ಟಿಗೆ. ಅದು 100 ಅಂದ್ರೆ 100 ಅಂತಾನೆ ಸಾವಿರಾರು ಆಗುತ್ತೆ. ಚಕ್ರಯಂತ್ರ, ಅದು ನಡೆಯುವಂತಹದ್ದು ಇರುತ್ತೆ, ನಿಲ್ಲಿಸಿರುವಂತಹದ್ದು ಇರುತ್ತೆ. ಅಂತಹ ಅಂದ್ರೆ ಅದು ರಾಜ್ಯಕ್ಕೆ ಪ್ರವೇಶ ಆಗ್ತಾ ಇದ್ದೇವೆ ಅಂತ ಗೊತ್ತಾಗಲಿಕ್ಕೆ ಅಂತಹ ಅನೇಕ ಚಕ್ರಯಂತ್ರಗಳಿವೆ. ಗುಪ್ತಾನ್, ಕಾಣದೇ ಇರುವಂತಹ ದುರ್ಗಗಳು, ಗುಹೆಗಳು, ಅಲ್ಲಿ ಎಲ್ಲ ಅವರ ರಕ್ಷಣಾ ವ್ಯವಸ್ಥೆ ಇರುತ್ತೆ ಅದರೊಳಗೆ. ಇವರು ಹೊರಗಿಂದ ಬರುವವರಿಗೆ ಇಲ್ಲೇನೂ ಇಲ್ಲ ಅಂತ ಅನ್ಕೊಂಡ್ರೆ ಅವರು ಅದರೊಳಗೆ ಪೂರ್ತಿ ಆಯುಧ ಸಾಮಗ್ರಿಗಳನ್ನು ಇಟ್ಟುಕೊಂಡು ಕಾಯ್ತಾ ಇರ್ತಾರೆ. ಅಂದ್ರೆ ಇದನ್ನು ನಾನು ಯಾಕೆ ಓದ್ತಾ ಇದ್ದೇನೆ ಅಂದ್ರೆ, ಅವರಿಗೆ ಆಗದಿಂದಲೂ ಕೂಡ ಒಂದು ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ಯಾವ ಯಾವ ಜಾಗದಲ್ಲಿ ಏನೇನು ಇರಬೇಕು ಅನ್ನುವ ಎಚ್ಚರ ಸ್ಪಷ್ಟವಾಗಿತ್ತು ಅಂತ ಗೊತ್ತಾಗುತ್ತೆ. ಮುಂದೆ ಅಷ್ಟೇ ಅಲ್ಲ, ದುರಾಸದ ಅಗ್ನಿದುರ್ಗ, ವನದುರ್ಗ, ಜಲದುರ್ಗ ಇತ್ಯಾದಿಗಳನ್ನು ಹೇಳ್ತಾರೆ. ನೀರು ಕಾಣುತ್ತೆ, ಇಳಿದ್ರೆ ಅದು ಆಳ ಆಚೆ ದಾಟ್ಲಿಕ್ಕಾಗುತ್ತೆ. ಅದರ ಒಳಗೇನೆ ಕಿತ್ತು ತಿನ್ನಬಹುದಾದ ರೀತಿಯ ಮೊಸಳೆಗಳನ್ನೆಲ್ಲ ಇಟ್ಟಿರ್ತಾರೆ ಜಲದುರ್ಗದಲ್ಲಿ. ಯಾರು ಇಳಿದು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಗ್ನಿದುರ್ಗ ಅಂದ್ರೆ ಅದರ ಒಳಗೆ ಸೇರಿದ್ರೆ ಇದ್ದಕ್ಕಿದ್ದಾಗ ಬೆಂಕಿ ಹತ್ಕೊಂಡ್ಬಿಡುತ್ತೆ ಎಲ್ಲ ಒಳಗೆ ಬಂದವರಿಗೆ. ಅದು ವ್ಯವಸ್ಥೆ ಆಗಿರುತ್ತೆ. ಬೆಂಕಿ ಹತ್ಕೊಂಡು ಅವರು ಸುಟ್ಟು ಸತ್ತೋಗ್ಬಿಡುತ್ತಾರೆ, ಅದರೊಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ. ವನದುರ್ಗ ಕಾಡು, ದಟ್ಟವಾದ ಕಾಡು ಇರುತ್ತೆ. ಗಿರಿದುರ್ಗ, ಬೆಟ್ಟಗಳೇ ಅಡ್ಡ ಇರ್ತವೆ, ಬಿದ್ರೆ ಸೀದಾ ಪ್ರಪಾತನೇ, ವಾಪಸ್ ಸಿಗುದಿಲ್ಲ. ಅಂದ್ರೆ ಪ್ರಕೃತಿ ಸಹಜವಾಗಿ ಇದ್ದದ್ದನ್ನ ನಾವು ರೀತಿ ದುರ್ಗ ಅಂತ ಮಾಡ್ಕೊಳ್ತಾ ಇದ್ರು. ಅದನ್ನ ರೆಡಿ ಮಾಡೋದು ಅಂತಲ್ಲ, ಕೆಲವು ರೆಡಿ ಆಗ್ತಿದ್ರು, ಕೆಲವು ಸಹಜವಾಗಿ ಪ್ರಕೃತಿ ದತ್ತವಾದದ್ದು. ಈಗ ಭಾರತಕ್ಕೆ ಸರಿಯಾಗಿ ಯೋಚನೆ ಮಾಡಿದ್ರೆ ಹಿಮಾಲಯ ಒಂದು ಪ್ರಕೃತಿ ದತ್ತವಾದ ಗೋಡೆ ಭಾರತದ ರಕ್ಷಣೆಗೋಸ್ಕರ. ಅಂದ್ರೆ ಹಾಗೆ ಆಯಾ ರಾಜ್ಯಗಳೆಲ್ಲ ಅಲ್ಲಲ್ಲಿ ಪರ್ವತಗಳನ್ನು ಅವರು ಉಪಯೋಗಿಸಿಕೊಳ್ತಾ ಇದ್ದಾರೆ. ಹೀಗೆ ಹರ್ಮ್ಯ ಪ್ರಾಸಾದ ಸಂಪಾದ, ಹರ್ಮ್ಯ ಅರಮನೆ, ಪ್ರಾಸಾದ ಎತ್ತರದ 3 ಅಂತಸ್ತಿನ 5 ಅಂತಸ್ತಿನ ಮನೆಗಳು. ಇವಾಗ ಮಾತ್ರ ಅಪಾರ್ಟ್ಮೆಂಟ್ ಇದ್ದಿದ್ದು. ಅಪಾರ್ಟ್ಮೆಂಟ್ ಅಂತ ಇರಲಿಲ್ಲ ಆಗ. ಒಬ್ಬರದ್ದೇ ಮನೆ ಅಷ್ಟು ಎತ್ತರದಿರ್ತಿತ್ತು. ಒಬ್ಬರೇ ಅಷ್ಟು ಎತ್ತರಕ್ಕೆ ಕಟ್ಟಿಕೊಂಡು ಆರಾಮಾಗಿ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡದೆ ಆರಾಮಾಗಿತ್ತು.
ಇವಾಗ ನಮ್ಗೆ ನಾವು 2 ಬಿಲ್ಡಿಂಗ್ ಕಟ್ಟಿದ್ರು ಅವ್ರು 3 ಬಿಲ್ಡಿಂಗ್ ಕಟ್ಟಿದ ತಕ್ಷಣ ಸಿಟ್ಟು ಬರುತ್ತೆ. ನಾವು 2 ಬಿಲ್ಡಿಂಗ್ ಕಟ್ಟುವಾಗ ಯಾರು ಕಟ್ಟಿರ್ಲಿಲ್ಲ ಅದನ್ನ ಯೋಚನೆ ಮಾಡೋದಿಲ್ಲ. ಅಂತದ್ದು ಬೇಕಾದಷ್ಟು ಇರ್ತಿತ್ತು. ಇನ್ನೂ ಒಂದು ಒಳ್ಳೆ ಮಾತು ಏನ್ ಬಂತು ಅಂದ್ರೆ ಪ್ರಪಾಭಿಷ್ಟ ಅರವಟ್ಟಿಗೆ ಬಂತು. ಎಲ್ಲಿ ಹೋದ್ರೂ ಊಟಕ್ಕೆ ವ್ಯವಸ್ಥೆಗೆ ತೊಂದರೆ ಇಲ್ಲ. ನೀವು ಊಟಕ್ಕೆ ಅಂತ ಹೇಳಿದ್ರೆ ಸರಿ, ಊಟಕ್ಕೆ ಬಂದಿದ್ದೇವೆ ಕಾಯ್ದು ಸ್ವಲ್ಪ ಹೊತ್ತು 2 ನಿಮಿಷ ಬಿಸಿ 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 ಮಾಡ ಹಾಕ್ತಾರೆ. ಹೋಗುವಾಗ ದುಡ್ಡು ತಗೊಳ್ಳಿಕ್ಕಿಲ್ಲ. ಮಾರುಕಟ್ಟೆಯ ಜಾಗ ಬೇರೆನೇ ಇದೆ. ಊಟಕ್ಕೆ ಅನ್ನೋದು ವ್ಯವಸ್ಥೆಯ ದೃಷ್ಟಿಯಿಂದ ದುಡ್ಡು ತಗೊಂಡು ಊಟ ಹಾಕುವಂಥದ್ದಿಲ್ಲ. ಪ್ರಭಾ ಅಂತ ಹೆಸರಿಗೆ. ಪ್ರಭಾ ಅಂದ್ರೆ ಪ್ರಕೃಷ್ಟವಾಗಿ ಪಾಲನೆ ಮಾಡುವ ಜಾಗ. ಯಾರು ಹೊಟ್ಟೆ ವಿಷಯದಲ್ಲಿ ಯಾರಕ್ಕೂ ಕೈ ಚಾಚುವ ಪ್ರಶ್ನೆ ಬರಬಾರದು. ಆ ರೀತಿ ವ್ಯವಸ್ಥೆ ನಗರದ ಒಳಗೆ ರಾಜನೇ ಮಾಡಿಲ್ಲ. ಯಾರಿಗೂ ಕೇಳಲಿಕ್ಕೆ ತೊಂದರೆ ಇಲ್ಲ. ಅದು ಕ್ಯಾಂಟೀನ್ ಅಲ್ಲ, ಧರ್ಮಾರ್ಥವಾಗಿ ಧರ್ಮಛತ್ರ ಅಲ್ಲ. ಇದು ಓಟಿಗೋಸ್ಕರ ಮಾಡುವಂತ ನಾಟಕಗಳು. ಅದು ಜನರಿಗೆ ಹಸಿವು. ನನಗೆ ಇನ್ನೊಂದು ಘಟನೆ ನೆನಪಾಯ್ತು. ಈಗ ಬಾರಕೂರು ಅಂತ ಕುಂದಾಪುರದ ಹತ್ರ, ಅಂದ್ರೆ ಉಡುಪಿಯಿಂದ ಹೋಗುವಾಗ ಕುಂದಾಪುರದ ಬಲಭಾಗದಲ್ಲಿ ಸಿಗುತ್ತೆ ಊರು. ಅಲ್ಲಿ ಆ ಕಾಲದ ರಾಜ 365 ದೇವಸ್ಥಾನಗಳನ್ನು ಕಟ್ಟಿದ್ದಾನೆ. 365 ದೇವಸ್ಥಾನಗಳು. ಈಗಲೂ ಎಲ್ಲ ಕೆಲವು ಶಿಥಿಲ ಆಗಿ ಅಲ್ಲೆಲ್ಲ ಇದೆ, ಅಲ್ಲಲ್ಲಿ ಇದೆ. ಒಂದು ಸುಮಾರು 350 ಇದೆ. ಪ್ರತಿ ದಿವಸ ಒಂದು ದೇವಸ್ಥಾನದ ವರ್ಧಂತಿ ಅಂದ್ರೆ ಉತ್ಸವ, ಪ್ರತಿಷ್ಠಾ ದಿನ ಅಂತ. ಊರವರೆಲ್ಲ ಯಾರಿಗೂ ಊಟಕ್ಕೆ ತೊಂದರೆ ಆಗುತ್ತೋ ಅವರಲ್ಲಿ ಊಟಕ್ಕೆ ಹೋಗ್ತಾರೆ. ದಿನ ಅಂದ್ರೆ 365 ದಿನವೇ. 365 ದೇವಸ್ಥಾನಗಳಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ದಿನ. ಹಾಗೆ ಇಡೀ ಊರಿನಲ್ಲಿ ಯಾರಿಗೂ ಊಟಕ್ಕೆ ಬರಬಾರದು. ಒಂದೊಂದು ದೇವಸ್ಥಾನದ ಪ್ರತಿಷ್ಠಾ ವಿಧಿಯಲ್ಲಿ ಅಲ್ಲಿಗೆ ಹೋಗಿ ದೇವರ ಪ್ರಸಾದ ಅಂತ ತಿಂತಾರೆ. ಆಗ ಮನಸ್ಸು ಶುದ್ಧ, ಹಸಿವು ಮುಕ್ತವಾದ ರಾಜ್ಯವನ್ನೂ ಮಾಡ್ಲಿಕ್ಕಾಗ್ತಿತ್ತು. ಯಾವುದೇ ರೀತಿಯಾದ ಜನಗಳಲ್ಲಿ ನಾನು ಹೊಟ್ಟೆಪಾಡಿಗೋಸ್ಕರ ಇಂಥ ತಪ್ಪು ಮಾಡಿದೆ ಅಂತ ಅನ್ನುವ ತಪ್ಪು ಕೆಲಸ ಮಾಡ್ಲಿಕ್ಕೆ ಅವಕಾಶವೂ ಇಲ್ಲ. ಮತ್ತೆ ಸಹಜವಾಗಿ ಅವರಿಗೆ ಅಲ್ಲಿ ಕೆಲಸವೂ ಇರ್ತಿತ್ತು. ಹೋದ ತಕ್ಷಣ ಬರೀ ಊಟ ಅಂತ ಅಲ್ಲ, ದೇವಸ್ಥಾನದ ಕೆಲಸಗಳನ್ನು ಮಾಡ್ತಿದ್ರು. ಹಾಗೆ ಕೆಲಸ ಮಾಡಿ ಅಲ್ಲಿ ಊಟ ಮಾಡಿ ಬರುವಂತಹ ಒಂದು ವ್ಯವಸ್ಥೆ ಅಂತ. ಅಂದ್ರೆ ಅವರ ಕಲ್ಪನೆ ಎಷ್ಟು ಚೆನ್ನಾಗಿದೆ. ಹಾಗೆಯೇ ರಾಜರ ಎಲ್ಲ ವ್ಯವಸ್ಥೆಯಲ್ಲೂ ಈ ತರದ ಅನೇಕ ಸ್ವಂತ ಚಿಂತನೆಗಳನ್ನು ನಾವು ನೋಡ್ಲಿಕ್ಕೆ ಸಿಗುತ್ತೆ. ಒಂದು 4 ದಿವಸ ಆದ್ರೂ ಬೇಕು ಒಂದ್ಸತಿ ಹೋಗಿ ಎಲ್ಲ ಸುತ್ತ ಹಾಕೊಂಡು ಬರುವುದು, ಚೆನ್ನಾಗಿ ಕರೆಕ್ಟಾಗಿ. ಹೆಚ್ಚಿನ ದಿನ ಆ ಉತ್ಸವಗಳೆಲ್ಲ ನಡೆಯಲಿಕ್ಕಾಗದೆ ಕೊಡುವಬೇಕಲ್ಲ. ಆಗ ರಾಜನ ಕಡೆಯಿಂದ ಹೋಗ್ತಿತ್ತು ದೇವಸ್ಥಾನಕ್ಕೆ. ಯಾರು ಕೇಳಿದ್ರು, ಎಲ್ಲಿ ಕೇಳಿದ್ರು, ಏನೇ ದುರಸ್ತಿದ್ರು ಕ್ಷಣಮಾತ್ರದಲ್ಲಿ ಅದಕ್ಕೆ ರೆಡಿ ಇರ್ತಿತ್ತು ಆ ವ್ಯವಸ್ಥೆ. ಇವತ್ತೆ ಎಲ್ಲ ಕೆಲವೆಲ್ಲ ಬಿದ್ದೋಗಿದ್ದನ್ನ ತಂದು ಒಂದು ಕಡೆಗೆ ಹಾಕಿ ಅದಕ್ಕೂ ಪೂಜೆ ಇಲ್ಲದ ಸ್ಥಿತಿಯಲ್ಲಿದೆ. ಭಂಡಾರಕೇರಿ ಆಗದ ರಾಜ ಸಂಸ್ಥಾನ. ಆ ರಾಜನಿಗೆ ನಿರ್ದೇಶನ ನೀಡುವಂತಹ ಮಹಾ ಸಂಸ್ಥಾನ. ಸತ್ಯಪ್ರಜ್ಞರಿಂದ ಹಿಡಿದು ಪ್ರಾಜ್ಞತೀರ್ಥರು, ಸತ್ಯಪ್ರಜ್ಞೆಗಳು ಯಾರಿದ್ದಾರೋ ಅದರಿಂದ ಇವರು ಪೂರ್ಣ ಪ್ರಜ್ಞರು. ಆ ನಂತರ ಆ ಪರಂಪರೆ ಈ ಕಡೆ ಬಂತು. ಬಾರ್ಕೂರು ಅಂತ ಹೇಳಿ. ಇನ್ನು ತುಂಬಾ ಹೇಳ್ತಾರೆ, ಜನಗಳು ಹೇಗಿದ್ರು ಇತ್ಯಾದಿಗಳನ್ನು ಹೇಳ್ತಾ ಒಂದು ನಗರದ ಸಹಜವಾದ ಒಂದು ಸ್ವಭಾವವನ್ನ ಜೊತೆಗೆ ವ್ಯಕ್ತಪಡಿಸ್ತಾರೆ. ಅಲ್ಲಿ ತನಕ ಜನಗಳೆಲ್ಲರೂ ಕೂಡ ಅವರನ್ನ ನೋಡಿ ಸಂತೋಷ ಪಟ್ಟರು ಅಂತ. ನಗರಕ್ಕೆ ಬಂದ ತಕ್ಷಣ ಕೆಲವರೆಲ್ಲ ಈ ಹುಡುಗನನ್ನ ಮತ್ತು ತಾಯಿಯನ್ನು ನೋಡಿ ಏನು ದಿವ್ಯವಾದ ತೇಜಸ್ಸುಳ್ಳವಳು ಅಂತ ಅಲ್ಲೂ ಇರ್ತಾರೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಳ್ಳೆಯವರೆಲ್ಲ ನಿಮ್ಮಂತಹ ತಪಸ್ವಿಗಳನ್ನ ನಾವು ಕಾಡಿಗೆ ಬಂದು ಹುಡುಕಿ ನೀವು ಸಿಗುದಿಲ್ಲ, ಆದ್ರೆ ನೀವೇ ನಮ್ಗೆ ದರ್ಶನ ಕೊಟ್ಟಿದ್ದೀರಿ ಅಂತ ಕೆಲವರೆಲ್ಲ ರಸ್ತೆಯಲ್ಲೇ ಮೈ ದೂರ ಆಗುತ್ತೆ ಅಂತ ಯೋಚನೆ ಮಾಡದೆ ನಮಸ್ಕಾರ ಮಾಡಿ ಸಂತೋಷ ಪಟ್ಟರು. ಆ ಹುಡುಗನನ್ನು ನೋಡಿ ಇವ್ನು ಯಾರೋ ಮಹಾ ತೇಜಸ್ವಿ ಇದ್ದಾನೆ, ನೋಡಿದ್ರೆ ನಮ್ಮ ರಾಜನ ಹಾಗೆ ಕಾಣ್ತಾ ಇದ್ದಾನೆ, ನಮ್ಮ ರಾಜ ಆದ್ರೆ ಈ ಋಷಿಗಳ ಮಧ್ಯದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಇಂಥ ಬಿರುದಾವಳಿ ಇಲ್ಲದೆ ಸನ್ಯಾಸಿಯ ತರ ಬರ್ಲಿಕ್ಕಂತೂ ಸಾಧ್ಯ ಇಲ್ಲ. ಈಗ ನೋಡಿದ್ರೆ ಸನ್ಯಾಸಿ ತರ ಇದ್ದಾಳೆ, ಇವ್ನು ನೋಡಿದ್ರೆ ಹುಡುಗ ಇನ್ನೂ ಸಿಂಹಸ್ಕಂತಹ ಸಿಂಹೋರಸ್ಕಃ, ಎದೆ ಸಿಂಹದ ಹಾಗೆ ಅತ್ಯಂತ ವಿಶಾಲವಾಗಿದೆ, ಭುಜ ಎತ್ತರವಾಗಿದೆ, ತೋಳುಗಳಲ್ಲಿ ಶಕ್ತಿ ತುಂಬಿ ತುಳುತ್ತಾ ಕೆಳಕ್ಕೆ ಇಳಿತಾ ಇದೆ ಅನ್ನೋ ಹಾಗೆ ಅವನ ಬಲಿಷ್ಠತೆ ಕಾಣ್ತಾ ಇದೆ, ಗಾಂಭೀರ್ಯ ಎಲ್ಲವೂ ಚಂದ ಇದೆ. ಇನ್ನು ಕೆಲವರು ಇವರು ಎಲ್ಲಿಂದ ಬಂದು ತಪ್ಪಿಸಿಕೊಂಡು, ಅಂದ್ರೆ ಅವರು ಕ್ರಮ ಪ್ರಕಾರ ಬೇರೆ ಟೈಮಲ್ಲಿ ತಿನ್ನುವುದಿಲ್ಲ, ಅದು ಸ್ವಲ್ಪ ಕೃಷಿ ಇರ್ತಾರೆ, ಆರೋಗ್ಯ ಬೇರೆ, ಮತ್ತೆ ತುಂಬಾ ನಡೆದ್ರಿಂದ ಸುಸ್ತಾಗಿರ್ತಾರೆ. ಈ ಕಾಡು ಪ್ರಾಣಿಗಳು ಯಾಕಪ್ಪ ಇಲ್ಲಿ ಬಂದು ಅಂತ ಕೆಲವರು ಬೈಕೊಂಡು, ಇವಳು ಯಾಕೆ ಇಲ್ಲಿ ಬಂದಿದ್ದಾಳೆ
ಈ ಚೆಲುವನ್ನಲ್ಲಿ ಇಟ್ಟುಕೊಂಡು ಇಂಥ ಕಡೆಗೆಲ್ಲ ಬರ್ಬೋದೇ ಇವರು? ಇದು ಯಾವ ಹೆಣ್ಣಿದು ಗಂಡ ಇಲ್ಲದೆ ಹಂಗೆ ಬಂದಿದ್ದಾರೆ, ಇದು ಯಾರೋ ಹುಡುಗ ಯಾರಿಗೆ ಹುಟ್ಟಿದ್ದು ಅಂತ ಅನ್ಕೊಂಡು ಏನೇನೋ ಬಾಯಿ ಬಂದಿದ್ದೆಲ್ಲ ಮಾತಾಡ್ಕೊಂಡು ಬಂದು ಆಗ ಋಷಿಗಳಿಗೆ ತಡಿಲಿಕ್ಕಾಗಲಿಲ್ಲ. ಋಷಿಗಳು ನಮ್ಗೆ ಎಲ್ಲ ಹೇಳಿದ್ರು ಕಣ್ವರು, ಅದ್ರ ಪೇಟೆಯಲ್ಲಿ ಇಂಥ ಮಂದಿ ಇರ್ತಾರೆ ಅಂತ ಒಂದು ಹೇಳಿಲ್ಲ. ಈ ಜಾಗದಲ್ಲಿ ನಾವಿರುವುದು ಹೆಚ್ಚು ತರ ಅಲ್ಲ, ನಮ್ಗೆ ಯಾಕೋ ಸರಿ ಹೋಗ್ತಾ ಇಲ್ಲ. ಅದರಿಂದಾಗಿ ಪಿಶಾಚ ಇವ ದೃಶ್ಯಂತೆ ನಾಗರಾಣ ನಿರೂಪಿಣ, ಇರೋ ರೂಪ ಚೆನ್ನಾಗಿಲ್ಲ, ಸರಿಯಾಗಿ ಒಂದು ತಲೆ ಬಾಚಿಕೊಂಡಿಲ್ಲ, ಒಳ್ಳೆಯ ಬಟ್ಟೆ ಹಾಕೊಂಡಿಲ್ಲ, ಹೇಗೇಗೋ ಇದ್ದಾರೆ. ಈ ಪಿಶಾಚಿಗಳ ತರ ಇರೋರನ್ನು ಯಾಕಪ್ಪ ಊರಿನ ಒಳಗೆ ಬಿಟ್ಟಿದ್ದಾರೆ ಇವರೆಲ್ಲ? ನಮ್ಮ ಊರಿನಲ್ಲಿ ಒಂದು ವ್ಯವಸ್ಥೆಗೆ ಸರಿಯಾದ ಕ್ರಮ ಇಲ್ವಾ? ಹೆಂಗಿದ್ದಾರೆ ಇವರು ಅಂತ ಕೆಲವರು ಬೈಕೊಂಡ್ರಂತೆ. ಕೃಷ್ಣಾಜಿನೇನ ಸಂಚನ್ನಾನ್ ಅನಿಚ್ಛಂತೋ ಹೆವೇಕ್ಷಿತು, ಅವರನ್ನ ನೋಡ್ಲಿಕ್ಕೆ ಇಷ್ಟಪಡದೆ ಗಲೀಜು ಹಾಗೆ ಹೀಗೆ ಅಂತ ಮಕ್ಕಳನ್ನೆಲ್ಲ ಒಳಗೆ ಕರ್ಕೊಂಡು ಹೋದ್ರು, ಕೆಲವರು ಬೈಕೊಂಡು ಹೋದ್ರು, ಆ ಕಡೆ ಹೋಗ್ಬೇಡಿ ಅಂತಂದ್ರು. ಇದು ಕೇಳಿಸಿ ಅವರಿಗೆ ಸ್ವಲ್ಪ ದುಃಖ ಆಯ್ತಂತೆ. ಅಯ್ಯೋ, ಇಂಥವ್ರ ಜೊತೆಗೆ ನಾವಿರ್ಬೇಕಾ? ಬೇಡ, ನಮ್ಗೆ ಎಲ್ಲ ಗೊತ್ತಾಗಿ ಇದನ್ನೊಂದು ಹೇಳಿಲ್ಲ. ಅದರಿಂದಾಗಿ ಗಮಿಷ್ಯಾಮೋವನಂ ತಸ್ಮಾತ್ ಗಂಗಾಯವನ ಸಂಗಮಂ, ನಾವು ಹೇಗೂ ಬಂದಿದ್ದೇವೆ, ತೀರ್ಥಕ್ಷೇತ್ರಗಳಿಗೆ ಹೋಗೋಣ. ಈ ಪೇಟೆಗಳಿಗೆ ಹೋಗಿ ಮನಸ್ಸು ಹಾಳು ಮಾಡ್ಕೊಳ್ಳೋದು ಬೇಡ. ಈಗ ತೀರ್ಥಕ್ಷೇತ್ರವೇ ಪೇಟೆ ತರ ಇರುತ್ತೆ. ಆವಾಗ ಯಾರೂ ಹೋಗ್ಲಿಕ್ಕಾಗದ ಜಾಗ ಇದ್ರೆ ಅದು ತೀರ್ಥಕ್ಷೇತ್ರ, ಅದು ಮಾತ್ರ ತೀರ್ಥಕ್ಷೇತ್ರ. ಉಳಿದೆಲ್ಲ ಇವರು ಹೋಗಿ ತೀರ್ಥ ಹಾಕೋ ಕ್ಷೇತ್ರ ಅಷ್ಟೇ. ಸರಿ, ಅವರು ವಾಪಸ್ ಹೋದ ಮೇಲೆ ಒಬ್ಬಳೇ ಬೇಜಾರಿನಲ್ಲಿ ಮಗನನ್ನ ಕರ್ಕೊಂಡು ಮುಂದೆ ಬಂದು, ಕೆಲವರೆಲ್ಲ ಗಮನಿಸ್ತಾ ಇದ್ದಾರೆ, ಕೆಲವರು ಗಮನಿಸಿದ್ರು ನಿರ್ಲಕ್ಷ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಮಿತೇನ ಕುಂದ ಸದೃಶೀಂ ಪದ್ಮಗರ್ಭ ಸಮತ್ವಚಂ ಪದ್ಮಪತ್ರ ವಿಶಾಲಾಕ್ಷೀಂ ತಪ್ತಜಾಂಬೂನದ ಪ್ರಭಾಂ. ಅಷ್ಟಾದ್ರೂ ಅವಳಲ್ಲಿ ಆ ಸಾತ್ವಿಕತೆಯ ಕಳೆ, ಬಡವಾದ್ರೂ ಕೂಡ ಒಂದು ಸಾತ್ವಿಕ ಕಳೆ ಇರುತ್ತೆ. ತುಂಬಾ ಕಷ್ಟಪಡ್ತಾ ಇರೋರಾದ್ರೂ ಕೂಡ, ಆ ಹಸಿವಾಗಿ ಏನೇ ಒದ್ದಾಟದಲ್ಲಿದ್ರು ಕೂಡ ಅವರು ಸದಾಚಾರ ಸಂಪನ್ನರಾದ್ರೆ ಅವರ ಮುಖದಲ್ಲೊಂದು ಸಹಜವಾದ ಕಾಂತಿ ಇರುತ್ತೆ. ಅದು ಕೆಲವರಿಗೆ ಕಾಣಿಸ್ತಾ ಇವಳು ಎಲ್ಲಿಂದ ಬಂದು ಅಂತ ಆಶ್ಚರ್ಯಪಟ್ಟರು. ಅರಮನೆ ಹತ್ತಿರಕ್ಕೆ ಬಂದಾಗ ಹುಡುಗರೆಲ್ಲ ದುಷ್ಯಂತೇನ ಸಮೋಹೇಶಃ ಕಸ್ಯ ಪುತ್ರೋ ಭವಿಷ್ಯತಿ, ದುಷ್ಯಂತನಿಗೆ ಸಮನಾಗಿ ಕಾಣಿಸ್ತಾ ಇದ್ದಾನೆ, ಯಾರ ಮಗ ಇವ ಅಂತ. ಅರಮನೆಯ ಹತ್ತಿರದಲ್ಲಿ ದುಷ್ಯಂತನನ್ನ ನೋಡಿ 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 ಅಭ್ಯಾಸ ಇದ್ದವರಿಗೆ ಇವನು ದುಷ್ಯಂತನ ತರನೇ ನಡೀತಾನೆ, ದುಷ್ಯಂತನ ತರನೇ ಕೈ ಬೀಸ್ತಾನೆ, ದುಷ್ಯಂತನ ತರನೇ ಕತ್ತನ್ನು ತಿರುಗಿಸ್ತಾನೆ, ದುಷ್ಯಂತನ ತರನೇ ಕಣ್ಣನ್ನ ನೋಟ ದುರುಗುಡ್ತಾನೆ ಇತ್ಯಾದಿಗಳನ್ನೆಲ್ಲ ನೋಡಿ ಏನಿರ್ಬೋದು, ಪೌರಾಣ ತದ್ವಚ ಶ್ರುತ್ವ ತೂಷ್ಣೀಭೂತ ಶಕುಂತಲ ವೇಶ್ಮದ್ವಾರಂ ಸಮಾಸಾಧ್ಯ ವಿಫಲಾಸ ಕೃತಾತ್ಮಚ. ಆ ರಾಜನ ಹತ್ತಿರಕ್ಕೆ ಹೋಗಬೇಕು ಅಂತ ಯೋಚಿಸಿ ಈ ಪೌರರ ಯಾವ ಮಾತುಗಳಿಗೂ ಕಿವಿಗೊಡದೆ ತನ್ನ ಪಾಡಿಗೆ ತಾನು ಆಗಬೇಕಾದ ಕೆಲಸ ಮುಖ್ಯ ಯೋಚನೆ ಮಾಡಬೇಕಾದ್ದು, ಅವನಿಂದ ನನಗೆ ಮಾತು ಸಿಗಬೇಕಾದ್ದು ಅಂತ ಹೇಳಿ ಬಂದಿದ್ದಾಳೆ. ರಾಜ ನೋಡಿದ್ದಾನೆ, ಅರಮನೆಯ ಹತ್ತಿರದಲ್ಲಿ ಸಿಂಹಾಸನದ ಮೇಲೆ ಧರ್ಮಪೀಠದಲ್ಲಿ ಕೂತಿದ್ದಾನೆ. ಇವರಿಬ್ಬರೇ ಹೋಗ್ತಾರೆ. ನಾಟಕದಲ್ಲಿ ಯಾಕೆ ತಪ್ಪು? ನಾವು ಇಲ್ಲಿ ಇರ್ಬೇಕಾದ ಜಾಗ ಅಲ್ಲ ಇದು. ಮಗ ಇದ್ದಾನಲ್ವಾ, ಒಬ್ಬಳೇ ಇದ್ರೆ ಸಮಸ್ಯೆ. ಮಗ ಒಬ್ಬಳೇ ಬರೋದು ಅಂತಂದ್ರೆ ಋಷಿಗಳಿಗೆ ಅಲ್ಲಿ ತನಕ ಒಂದು ಜವಾಬ್ದಾರಿ, ಕಾಡಿನಲ್ಲಿ ಹೋಗುವಾಗ 4 ಜನ ಇರ್ಬೇಕಿಲ್ಲ. ಉದ್ದೇಶ ಇದ್ದದ್ದು ರಾಜನ ಹತ್ತಿರ ತನಕ ಹೋಗುದು ಅಂತಾನೆ ಇತ್ತು. ಆದ್ರೆ ಯಾವಾಗ ಈ ನಾಗರಿಗಳ ಉಪಟಳ ಆಯಿತು, ಆವಾಗ ಈ ಪ್ರದೇಶಕ್ಕೆ ಬಂದ್ರೆ ನಮ್ಮ ಮನಸ್ಸು ಕೆಟ್ಟರೆ ಮತ್ತೆ ನಾವು ತಪಾಸ್ ಮಾಡಿ ಆಗುದಿಲ್ಲ ಅಂತ ಯೋಚನೆ ಮಾಡಿ ಹೊರಟೋದು. ಅವ್ರಿಗೆ ಧೈರ್ಯ ತುಂಬಿಯೇ ನಾವು ಇಲ್ಲಿಂದ ಹೊರಟು ಹೋಗ್ತೇವೆ, ನಿಮ್ಗೆ ಮಂಗಳ ಆಗುತ್ತೆ, ಒಳ್ಳೇದಾಗುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಆಶೀರ್ವದಿಸಿ ಕಳಿಸ್ಬಿಡ್ತಾರೆ. ಮುಂದೆ ಹೋಗಿ ನಾವು ಪೇಟೆ ಒಳಗೆ ಬರ್ತೇವೆ, ಇಲ್ಲಿ ತನಕ ಬಂದಿದ್ದಾರೆ, ನಾವು ಇನ್ನು ಮುಂದೆ ನಮ್ಮ ಕರ್ತವ್ಯ ಮುಂದುವರಿಸಲಿಕ್ಕೆ ನಾವು ತೀರ್ಥಯಾತ್ರೆ ಹೋಗ್ತೇವೆ, ನೀವು ಮುಂದೆ ಹೋಗಿ ಅಂತ ಕಳಿಸ್ಕೊಡ್ತಾರೆ. ಆದಮೇಲೆ ದುಷ್ಯಂತ ನೋಡ್ತಾನೆ, ಅತ್ಯಂತ ಸುಂದರಿ, ಜೊತೆಗೆ ಹುಡುಗನು ಅತ್ಯಂತ ಎತ್ತರದ ಶರೀರ. ಇದನ್ನು ನೋಡಿ ದುಷ್ಯಂತೋ ಧರ್ಮ ಬುದ್ಧಿಯಾತು ಚಿಂತೆಯನ್ನೇವ ಸೋಬ್ರವಿ ಕಿಮಾಗಮನ ಕಾರ್ಯಂತೆ ಬ್ರೂಹಿತ್ವಂ ವರವರ್ಣಿನಿ. ಶಕುಂತಲೆಯನ್ನು ನೋಡಿ ಆ ಹುಡುಗನು ಅಭಿಮಾನ ಮಾಡಿದ್ದನ್ನು ಕೇಳಿ ಬಹಳ ಸಹಜವಾಗಿ ಯಾರೇ ಒಬ್ಬ ತೊಂದರೆಗೊಳಪಟ್ಟವರು ಬಂದಾಗ ಯಾವ ರೀತಿ ಮಾತನಾಡಬೇಕಿತ್ತೋ ಹಾಗೆಯೇ ಸಹಜವಾಗಿ ಪ್ರಶ್ನೆ ಕೇಳಿದ. ಕಿಂ ಆಗಮನ ಕಾರ್ಯಂತೆ, ನಿಮಗೆ ಬಂದ ಕಾರಣ ಏನು? ಬ್ರೂಹಿತ್ವಂ ಕರಿಷ್ಯಾಮಿನ ಸಂದೇಹ, ಮಗನೊಂದಿಗೆ ಕೂಡಿಕೊಂಡಿರುವ ನಿನ್ನ ಯಾವುದೇ ತರದ ಅಭೀಷ್ಟಗಳಿದ್ರೂ ನಾನು ನೆರವೇರಿಸ್ತೇನೆ, ಏನಾಗಬೇಕು? ಇವಳಿಗೆ ಧಕ್ ಅಂತ ಎಸ್ತಿದೆ. ಮಾತಾಡಿಸಿ ನಾನು ಶಕುಂತಲೆ ಅಂತ ಅನ್ಬೇಕಿತ್ತು,
ಏನು ಅನ್ನದೇ ನೀವು ಯಾರು ಅಂತ ಆತರ ಕೇಳಿಲ್ಲ, ಆದ್ರೆ ನೀವು ಯಾರು ಅನ್ನೋದನ್ನೇ ಪ್ರಶ್ನೆಯ ಹಾಗೆ ಏನಾಗ್ಬೇಕಿತ್ತು ಅಂತ ಕೇಳಿದ್ರೆ ಅದೇ ಉತ್ತರ. ಆಗ ಅವಳು ಕೋಪ ಮಾಡ್ಕೊಳ್ಳಿದ್ರು. ಅಂದ್ರೆ ರಾಜ ಎಷ್ಟೋ ಜವಾಬ್ದಾರಿಗಳ ನಡುವೆ ಎಷ್ಟೋ ವರ್ಷಗಳು 10 ವರ್ಷಗಳು ಕಳೆದು ಹೋದ ಮೇಲೆ ಹೀಗೆ ಭೇಟಿ ಆಗ್ತಾ ಇರ್ಬೇಕಾದಾಗ ಗೊತ್ತಾಗ್ಲಿಲ್ಲಲ್ವಾ, ತನ್ನ ಬಗ್ಗೆ ಹೇಳಿಲ್ಲ ಅವಳು ಹೇಳ್ತಾಳೆ, ಪ್ರಸೀದಸ್ವ ಮಹಾರಾಜ ವಕ್ಷ್ಯಾಮಿ ಪುರುಷೋತ್ತಮ ಏಷ ಪುತ್ರೋ ಹಿತೇ ರಾಜನ್ ಮಯ್ಯುತ್ಪನ್ನ ಪರಂತಪಃ. ಇವನು ನಿನ್ನ ಮಗ, ನನ್ನಲ್ಲಿ ಹುಟ್ಟಿದವ. ಈ ಹುಡುಗನನ್ನ ಕರೆಸಿಕೊಂಡು ನೀನು ಮೊದಲೇ ಹೇಳಿದಂತೆ ರಾಜ್ಯದಲ್ಲಿ ಅಭಿಷೇಕ ಮಾಡ್ತೀನಿ ಏನು ಹೇಳಿದೆಯೋ ಆ ಮಾತನ್ನು ಉಳಿಸಿಕೋ. ನಾನು ಅಷ್ಟಕ್ಕೋಸ್ಕರ ಇಲ್ಲಿ ಬಂದದ್ದು. ಯಾಕೆಂದ್ರೆ ನೀನು ಆಶ್ರಮದಲ್ಲಿ ಮಾತು ಕೊಟ್ಟಿದ್ದಿ. ಮಾತು ಕೊಡದೇ ಇದ್ದ ವಿಷಯವನ್ನು ನಾನೇನಾದ್ರೂ ಪ್ರಸ್ತಾಪ ಮಾಡಿದ್ರೆ ನಾನು ಕೇಳಿದ್ದು ತಪ್ಪಾಗುತ್ತೆ. ಕೌರವ ವಂಶದ ವ್ಯಕ್ತಿಯೊಬ್ಬ ಮಾತು ಕೆಟ್ಟು ತಾನು ಮಾಡಬೇಕಾದ ಕೆಲಸ ಮಾಡಲಿಲ್ಲ ಅನ್ನೋದಕ್ಕೆ ಕಳಂಕಕ್ಕೊಳಗಾಗಬಾರ್ದು. ಮಯ ಸಮಾಗಮೇ ಪೂರ್ವಂ ಕೃತಸ್ಸ ಸಮಯಸ್ತ್ವಯ. ಸಮಯ ನಿರ್ಬಂಧ, ನೀನೇ ನಿರ್ಬಂಧ ಮಾಡಿದ್ದು. ತತ್ವಂ ಸ್ಮರ, ಅದನ್ನು ಸ್ಮರಿಸಿಕೋ. ಕಣ್ವಾಶ್ರಮ ಪದ ಪ್ರತಿ, ಕಣ್ವಾಶ್ರಮದ ಒಳಗೆ ಪ್ರವೇಶ ಮಾಡಿ ನನ್ನ ಬದುಕಿನಲ್ಲೂ ನೀನು ಪ್ರವೇಶ ಮಾಡಿ ಈ ಮಗನನ್ನ ನೀನು ಉತ್ತುಂಗಕ್ಕೆ ಕೊಂಡೊಯ್ತಿ ಅಂತ ಮಾತು ಕೊಟ್ಟಿದ್ದೆ, ಅದನ್ನು ನಡೆಸಿಕೋ. ಆಗ ಮೊದಲು ಒಂದು ಕ್ಷಣ ಅವನಿಗೆ ನೆನಪಾಗುವುದಿಲ್ಲ. ಯಾಕಂದ್ರೆ ಬೇರೆ ಯಾವುದೋ ಗಾಢವಾದ ವಿಚಾರದಲ್ಲಿ ತೊಡಗಿರ್ತಾನೆ. ರಾಜ್ಯದ ಹೊರೆ ಅಂದ್ರೆ ಈಗದ ಹಾಗೆ ಒಂದು 10 ಜನ ಕ್ಯಾಬಿನೆಟ್ ಸಚಿವರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ತುಂಡು ಮಾಡ್ಕೊಂಡು ಕೂತಿರ್ಲಿಲ್ಲ. ಎಲ್ಲ ಜವಾಬ್ದಾರಿ ಮುಖ್ಯ ರಾಜನಿಗೆ. ಸಹಕಾರಿಗಳಾಗಿ ಮಂತ್ರಿಗಳು ಕೆಲವು ನಿಯಮಗಳು ಏನಾಗುತ್ತೋ ಅದರ ಹೊಸತನ್ನ ರಾಜನ ಕೈಯಿಂದ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ 3 ರಾಜನಿಗೆ. ಇವಾಗ 3 ಬೇರೆ ಬೇರೆ ಮಾಡಿ ಒಬ್ರಿಗೊಬ್ರು ಸಂಬಂಧ ಇಲ್ಲದಾಗೆ ಅವ್ರು ಮಾಡಿದ್ದಾರೆ. ಇವ್ರು ಕೇಳಲ್ಲ, ಇವ್ರು ಕೇಳಿದ್ರೆ ಅವ್ರು ಒಪ್ಪಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಒದ್ದಾಟ ಪಡ್ತಾ ಇದ್ರೆ ಆಗ ರಾಜನೇ ಒಬ್ಬರೇ ಎಲ್ಲವನ್ನು ಮಾಡಬೇಕಿತ್ತು. ಹಾಗಾಗಿ ಅವರಿಗೆ ಗಮನಕ್ಕೆ ಬರಲಿಲ್ಲ. ಆಗ ತದೋಪಗೃಹ್ಯ ಮನಸ ಚಿರಂ ಸುಖಮವಾಪಸಃ ಸಧಾರಯನ್ ಮನಸಸ್ಯೇನಾಂ ಸಮುದ್ರಾಂ ಸಸ್ಮಿತಾಂತದ. ಆ ನಗುಮುಖದ ಮಗನನ್ನ ಮತ್ತು ಹೆಣ್ಣನ್ನು ನೋಡಿ ಮನಸ್ಸಿನಲ್ಲಿ ಅವನಿಗೆ ಅರ್ಥ ಆಯಿತು. ಮನಸ್ಸಿನಲ್ಲಿ ತಾನು ಆಕೆಯನ್ನ ಸ್ಮರಣೆ ಮಾಡಿ ಅವಳೆಲ್ಲ ಹೇಳ್ತಾಳೆ. ಆಗ ಮನಸ್ಸಿ ಅಂತರಧೀಯತ, ಅವನಿಗೆ ನೆನಪಾಯಿತು. ನೆನಪಾದ್ರೂ ಕೂಡ ಅಬ್ರವೀ ನ ಸ್ಮರಾಮಿ, ಹೇಳಿದವಳಿಗೆ ನಾನು ನಿನ್ನನ್ನು ಯಾರು ಅಂತ ಗುರುತಿಸುವಷ್ಟು ಸಮರ್ಥನಾಗಲಿಲ್ಲ. ಯಾರು ನೀನು? ತ್ವಯಾ ಭದ್ರೆಯ ಸಮಾಗಮಂ, ಯಾವಾಗ ನಿನ್ನನ್ನು ನಾನು ಭೇಟಿಯಾಗಿದ್ದೇನೆ? ನಮ್ಮಿಬ್ಬರ ದಾಂಪತ್ಯದಿಂದಾಗಿ ಹುಟ್ಟಿದ್ದು ಅಂತ ಹೇಳ್ತಾ ಇದ್ದಿ. ಧರ್ಮಕಾಮಾರ್ಥ ಸಂಬಂಧ ನಮ್ಮಲ್ಲಿ ಎಲ್ಲಿದೆ? ಇಲ್ಲದೇ ಇರುವ ಸಂಬಂಧವನ್ನು ಒಂದು ರಾಜ್ಯದ ನಡುವೆ ತಂದು ಹೀಗೆ ನೀನು ಇಡುವುದು ಸರಿಯಲ್ಲ. ನಿನಗೆ ಏನ್ ಬೇಕು ಹೇಳು, ಅದನ್ನು ಮಾಡಿಕೊಡ್ತೇನೆ. ಎಲ್ಲಿಗೆ ಹೋಗ್ಬೇಕು ಹೇಳು, ಅಲ್ಲಿ ಕಳಿಸ್ಕೊಡ್ತೇನೆ. ಅಷ್ಟು ಬಿಟ್ರೆ ಈ ಮಾತು ಬಿಟ್ಟು ಬೇರೆ ಮಾತುಗಳನ್ನು ನನ್ನ ಹತ್ರ ನೀನು ಆಡಿ ಬರಬೇಡ. ಆಗ ತುಂಬಾ ನಾಚಿಕೆಯೂ ಆಗುತ್ತೆ, ಸಿಟ್ಟು ಬರುತ್ತೆ. ಆದ್ರೂ ಕೋಪ ಮಾಡ್ಕೊಳ್ಳಿಲ್ಲ. ಒಳಗೆ ಕೋಪ ಬರ್ತಾ ಇದ್ರು ಕೂಡ ಇಲ್ಲ. ಕೆಲವು ಕೆಲಸದ ಸಂದರ್ಭದಲ್ಲಿ ಕೋಪ ಮಾಡಿಕೊಂಡ್ರೆ ಕೆಲಸ ಇನ್ನೂ ಜಾಸ್ತಿ ಕೆಡುತ್ತೆ. ಆದ್ರೆ ಸಂಭ್ರಮಾರ್ಷ ತಾಮ್ರಾಕ್ಷಿ ಸ್ಫುರಮಾಣೋಷ್ಟ ಸಂಪುಟ ಕಟಾಕ್ಷೈ ನಿರ್ದಹಂತೀವ ತಿರ್ಯಗ್ರಾಜಾನಮೈಕ್ಷತ. ಸೆಟ್ಟಿನಿಂದ ಕಣ್ಣನ್ನ ಉರಿಸಿಕೊಂಡು ನೋಡಿದ್ರು. ಆದ್ರೆ ಮತ್ತೆ ಸಮಾಧಾನದಿಂದ ಮುಹೂರ್ತಮಿವ ಧೃತ್ಯ, ಮುಹೂರ್ತ ಒಂದು ಕ್ಷಣಕಾಲ 1 2 3 4 ಲೆಕ್ಕ ಮಾಡಲಿಕ್ಕೆ ಶುರು ಮಾಡಿದ್ದು ಕಾಣುತ್ತೆ. ಧ್ಯಾತ್ವ, ಎಲ್ಲವನ್ನು ಮನಸ್ಸಿನಿಂದ ಸಮಾಧಾನ. ಅವನ ಸ್ಥಾನದಲ್ಲಿ ಇದ್ರೆ ನಾನೇನ್ ಮಾಡ್ತಿದ್ದೆ? ಈ 14 ವರ್ಷ 15 ವರ್ಷ ಕಳೆದ ಮೇಲೆ ಒಬ್ಬ ವ್ಯಕ್ತಿ ಸಿಕ್ಕಿದ ಅಂದ್ರೆ ನನಗೆ ಏನು ಯೋಚನೆ ಬರುತ್ತೆ? ಅದನ್ನೇ ಯೋಚನೆ ಮಾಡಿ ಮೊದಲು ತಾನು ಏನು ಅಂತ ಹೇಳ್ಕೊಳ್ಬೇಕು ಅಂತ ಕಥೆಯನ್ನ ಒಂದಿಷ್ಟು ಹೇಳ್ತಾಳೆ. ಪೂರ್ವದ ಅವನು ಬಂದ ಪ್ರತಿಯೊಂದು ಘಟನೆಯನ್ನು ಹೇಳ್ತಾಳೆ. ತಸ್ಯ ತೇ ಹೃದಯಂ ವೇದ ಸತ್ಯ ಸೀವಾನತಸ್ಯ ಚ ಸಾಕ್ಷಿಣಂ ಧತ ಕಲ್ಯಾಣಂ ಆತ್ಮಾನಂ ಅವಮನ್ಯಸೆ. ನೀನೀಗ ಒಪ್ಪಿಕೊಳ್ಳಿಲ್ಲ ಅಂದ್ರೆ ನೀನು ನಿನಗೆ ಅವಮಾನ ಮಾಡ್ಕೊಳ್ತಾ ಇದ್ದೆ, ನನಗಲ್ಲ. ಯಾಕೆಂದ್ರೆ ನಮ್ಮಿಬ್ಬರ ಪ್ರಯತ್ನ ಏನು ನಾವು ಗಾಂಧರ್ವ ವಿವಾಹ ಆಗಿದ್ದೇವೆ, ಇದು ಅಗ್ನಿ ಸಾಕ್ಷಿಕವಾಗಿ ಪ್ರಕೃತಿ ಸಾಕ್ಷಿಕವಾಗಿ ಆದಂತಹ ಸಂಬಂಧ. ಈ ಸಂಬಂಧವನ್ನು ಅಪಮಾನ ಮಾಡಬೇಡ. ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೆ ನನಕೃತಂ ಪಾಪಂ ಚೋರೇಣಾತ್ಮಾಪಹಾರಿಣ. ಆತ್ಮವನ್ನೇ ಅಪಹಾರ ಮಾಡಿ ಎಲ್ಲೋ ಬಿಸಾಕಿ ಬಂದ್ರೆ ಎಷ್ಟು ದಡ್ಡತನವೋ ಅಷ್ಟೇ ದಡ್ಡತನ ನಿನ್ನದು ಕೂಡ ಆಗುತ್ತೆ. ನನ್ನನ್ನು ತಿರಸ್ಕರಿಸುವುದರಲ್ಲಿ ಅರ್ಥ ಇಲ್ಲ. ಯಾಕೆ ಅಂದ್ರೆ ಆದಿತ್ಯ ಚಂದ್ರಾವನಿಲೇನಶ್ಚ ಜೌರ್ಭೂಮಿರಾಗೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧಿ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಇದು ಮುಂದೆ ವಿದುರನು ಒಂದ್ ಕಡೆ ಮಾತು ಹೇಳ್ತಾನೆ. ದೇವರು ಒಂದಷ್ಟು ಸ್ಪೈಗಳನ್ನು ಬಿಟ್ಟಿದ್ದಾನೆ ಈ ಜಗತ್ತಿನಲ್ಲಿ. ಯಾರು
ಅಂತ ಕೇಳಿದ್ರೆ, ಒಂದು ಆದಿತ್ಯ, ಎರಡನೇ ಚಂದ್ರ, ಮೂರನೇದು ಅನಿಲ, ಆಮೇಲೆ ಅನಲ. ಅನಲ ಅಂದ್ರೆ ಅಗ್ನಿ. ದ್ಯೌ ಭೂಮಿ, ಆಪಹ ಅಂದ್ರೆ ನೀರು, ಹೃದಯಂ ಅಂತಸ್ಸಾಕ್ಷಿ, ಯಮಃ ಯಾರು ಯಮಧರ್ಮ, ಅಹಹ ಹಗಲು, ರಾತ್ರಿ ರಾತ್ರಿ, ಉಭೇಚ ಸಂಧಿ ಎರಡು ಹೊತ್ತಿನ ಮಧ್ಯದ ಹಗಲು ರಾತ್ರಿ ಮತ್ತು ರಾತ್ರಿ ಹಗಲು ಒಟ್ಟಾಗುವ ಕಾಲ, ಅಲ್ಲೊಂದು ದೇವತೆ ಇದ್ದಾಳೆ ಸಂಧ್ಯಾ ದೇವತೆ ಅಂತ. ಧರ್ಮಶ್ಚ ಧರ್ಮದ ಚಿಂತನೆ ನಡೆಸುವಂತ ಧರ್ಮದ ದೇವತೆ, ಯಮಧರ್ಮ ಬೇರೆ, ಧರ್ಮದ ಅಭಿಮಾನಿ ದೇವತೆ ಒಬ್ಬ ಇದ್ದಾನೆ. ಇವರೆಲ್ಲ ನರಸ್ಯ ವೃತ್ತಂ ಪ್ರತಿಕ್ಷಣಂ ಜಾನಂತಿ. ನರನ ವೃತ್ತ, ವೃತ್ತ ಅಂದ್ರೆ ನಡತೆ. ಈ ಒಂದು ಮಾತನ್ನ ಜಗತ್ತಿನಲ್ಲಿ ಎಲ್ಲರಿಗೂ ಅರ್ಥಪಡಿಸಿದ್ರೆ ಸಿಸಿ ಕ್ಯಾಮರಾದ ಅಪೇಕ್ಷೆಯೇ ಬರುವುದಿಲ್ಲ. ನಮ್ಗಿವತ್ತು ಯಾಕೆ ಈ ಎಲ್ಲ ಕಣ್ಗಾವಲುಗಳು ಅಥವಾ ಯಾರನ್ನು ನಾವು ನೇಮಿಸಿ ಒಂದು ಮೆಂಟರ್ ಅಂತ ಮಾಡಿಯೋ ಅವನಿಗೇನೋ ಒಂದಿಷ್ಟು ಶಿಕ್ಷೆ ಅಂತ ವಾರ್ಡ್ ಅಂತ ಮಾಡುವ ಅಗತ್ಯ ಯಾಕೆ ಅಂದ್ರೆ ನಮ್ಗೆ ಈ ಸತ್ಯ ಗೊತ್ತಿಲ್ಲ. ಆದ್ರೆ ಶಕುಂತಲ ಹೇಳ್ತಾಳೆ, ನೀನ್ ಏನೇ ಹೇಳಿದ್ರು ನಾವು ಅವತ್ತು ಮದುವೆ ಆಗುವ ಸಂದರ್ಭದಲ್ಲಿ ಇಷ್ಟು ಸಾಕ್ಷಿಗಳು ನಮ್ಮ ಮದುವೆಗಿದ್ದು, ಆತ್ಮಸಾಕ್ಷಿಗಿಂತ ದೊಡ್ಡ ಸಾಕ್ಷಿ ಇಲ್ಲ. ಆದ್ರೆ ಅಷ್ಟಕ್ಕೆ ಸಾಕಾಗುದಿಲ್ಲ, ಯಾಕಂದ್ರೆ ಅದು ನನಗೆ ಸಾಕ್ಷಿ ಆಗುತ್ತೆ, ನಿನಗಾಗದೇ ಇರುವುದು. ಆದ್ರೆ ನಿನಗೂ ನನಗೂ ಆಗುವುದಕ್ಕೆ ಉಳಿದ ಎಲ್ಲವೂ ಕೂಡ ಅದರ ಮಧ್ಯದಲ್ಲಿ ನಾವು ನಡೆಸಿದಂತಹ ತತ್ವ ಅಗ್ನಿಸಾಕ್ಷಿಕವಾಗಿ ಏನು ಮಾಡಿಸ್ಕೊಂಡಿದ್ದೇವೆ ಅದು ನೀನು ತಪ್ಪಿ ಬೀಳ್ತಾ ಇದ್ದಿ. ಅದರಿಂದಾಗಿ ಎಚ್ಚರ ವಹಿಸು. ನಿತ್ಯಂ ಮಿಥ್ಯಾ ವಿಹೀನಾನಾಂ ನ ಚ ದುಃಖಾವಹೋ ಭವೆ ಮನ್ಯತೆ ಪಾಪಕಂ ಕೃತ್ವ ನ ಕಶ್ಚಿತ್ ವ್ಯಕ್ತಿ ಮಾಮಿತಿ. ಜನ ತಿಳ್ಕೊಳ್ತಾರೆ ನ ಕಶ್ಚಿತ್ ವ್ಯಕ್ತಿ ಮಾಂ, ಕತ್ತಲೆಯಲ್ಲಿ ಕೂತ್ಕೊಂಡು ಏನೋ ತಿಂದು ಯಾರು ನೋಡ್ಲಿಲ್ಲ ನನ್ನನ್ನು ಅಂತ ಜನ ಅನ್ಕೊಳ್ತಾರೆ, ದಡ್ರು ಅನ್ಕೊಳ್ತಾರೆ. ಆದ್ರೆ ಬುದ್ಧಿವಂತನಾದವ ಆ ರೀತಿ ಯಾವತ್ತೂ ಕೂಡ ಕೆಲವೊಂದು ಸರ್ತಿ ದೇವರ ಕೋಣೆಯೊಳಗೆ ಕೂತ್ಕೊಂಡು ತಪ್ಪು ಮಾಡಿ ದೇವರ ಕೋಣೆಯಲ್ಲಿ ದೇವರು ಅಂತ ಪ್ರತಿಷ್ಠೆ ಮಾಡಿಟ್ಟಂತಹ ವಸ್ತುವನ್ನೇ ನೋಡಿಕೊಂಡೇ ಅನ್ಯಾಯ ಮಾಡ್ತಾರೆ. ಆದ್ರೆ ಅಂತಹ ಅನ್ಯಾಯ ದಡ್ಡ ಮಾಡ್ಬೋದು ಹೊರತು ಬುದ್ಧಿವಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನ್ಯತೆ ಪಾಪಕಂ ಕೃತ್ವ, ಪಾಪವನ್ನೇ ಮಾಡಿ ಕಣ್ಣ ಕಶ್ಚಿತ್ ಮಾಂ ವೇತ್ತಿ, ನನಗೆ ಯಾರು ತಿಳಿಲಿಲ್ಲ, ನಾನು ಯಾರು ಗೊತ್ತಾಗದಾಗ ತಪ್ಪು ಮಾಡಿದ್ದೇನೆ. ಇವತ್ತು ಏನು ಅಂದ್ರೆ ಒಂದು ಗೊತ್ತಾಗದಾಗ ತಪ್ಪು ಮಾಡೋದು, ಆಮೇಲೆ ಪಾಪ ಮಾಡಿದ ಮೇಲೆ ಅದು ನಾನು ಮಾಡಿಲ್ಲ ಅಂತ ಸಾಧಿಸುವುದು, ಆಮೇಲೆ ಅದಕ್ಕೆ ಇರುವ ಸಾಕ್ಷಿಗಳನ್ನು ನಾಶ ಮಾಡುವುದು. ತಪ್ಪು ಒಪ್ಪಿಕೊಳ್ಳುವುದು ಅನ್ನುವ ಒಂದು ಗುಣ ತಪ್ಪಿ ಹೋದದ್ರ ಪರಿಣಾಮ ಇವತ್ತು ಬೇರೆ ಬೇರೆ ತರದ ಅನ್ಯಾಯಗಳನ್ನೇ ನಾವು ನೋಡುತ್ತೇವೆ. ತಪ್ಪಾಗುವುದು ಸಹಜ, ಅವ್ರು ತಪ್ಪಾಗುವುದೇ ತಪ್ಪು ಅಂತ ಹೇಳಿಲ್ಲ. ತಪ್ಪಾದ್ಮೇಲೆ ಒಪ್ಪಿಕೊಳ್ಳದೇ ಇರುವುದುಂಟಲ್ವ ಅದು ದೊಡ್ಡ ತಪ್ಪು. ಅವಳು ಹೇಳ್ತಾಳೆ, ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪು ಮಾಡಿದ್ದನ್ನ ತಪ್ಪು ಮಾಡಿಲ್ಲ ಅಂತ ಹೇಳ್ತಾನಲ್ವಾ, ಅವನಷ್ಟು ದೊಡ್ಡ ಅನೃತವಾದಿ ಇನ್ನೊಬ್ಬ ಇಲ್ಲ. ಕರ್ಣನ ವಿಧಿವಿರಸಿತ ನಾಟಕದಲ್ಲೂ ಕೂಡ ಪರಶುರಾಮನಿಗೆ ಸುಳ್ಳು ಹೇಳಿದ ಕೋಪ ಬರಲಿಲ್ಲ. ಸುಳ್ಳು ಹೇಳಿದ್ದನ್ನು ಇಷ್ಟು ದಿವಸವೂ ಬಚ್ಚಿಟ್ಟುಕೊಂಡು ಸುಳ್ಳು ಹೇಳಿದ್ದೇನೆ ಅಂತ ಗೊತ್ತಿದ್ದು ವಾಪಸ್ ಒಪ್ಪಿಕೊಳ್ಳಿಲ್ಲಲ್ಲ, ಅದಕ್ಕೆ ಶಾಪ ಕೊಟ್ಟರು. ಅಂದ್ರೆ ನಮ್ಗೆ ಯಾವಾಗಲೂ ಕೂಡ ತಪ್ಪೇ ದೊಡ್ಡ ತಪ್ಪಲ್ಲ, ತಪ್ಪು ಮಾಡ್ತಾನೆ ಇರ್ತಾರೆ ಮನುಷ್ಯ, ಇರುವುದೇ ತಪ್ಪು ಮಾಡ್ಲಿಕ್ಕೆ. ಆದ್ರೆ ಹೊಸ ತಪ್ಪು ಮಾಡಬೇಕು, ಹಳೆ ತಪ್ಪನ್ನು ತಿದ್ಕೊಳ್ಬೇಕು, ಜೊತೆಗೆ ತಪ್ಪನ್ನು ಒಪ್ಕೊಂಡು ತಿದ್ದಿಕೊಳ್ಬೇಕು. ತಪ್ಪು ಮಾಡಬೇಕು, ಮಾಡಿದ್ದನ್ನು ಒಪ್ಕೊಳ್ಬೇಕು, ಒಪ್ಪಿಕೊಂಡು ಮತ್ತೊಮ್ಮೆ ಮಾಡಬಾರ್ದು. ಯಾಕೆಂದ್ರೆ ತಪ್ಪೇ ಎಷ್ಟೋ ಸರ್ತಿ ನಮಗೆ ಪಾಠ ಕಲಿಸುತ್ತೆ. ಹೊಸ ತಪ್ಪುಗಳು ಮಾಡ್ತಾ ಹೋದ್ರೆ ಹೊಸ ಪಾಠ ಕಲಿತೀವಿ. ಹಳೆ ತಪ್ಪೆ ಮಾಡುದು ಅಂದ್ರೆ ನನ್ನೇನೆ, ಯಾಕೆಂದ್ರೆ ನಾವು ಸ್ವಾರ್ಥದಿಂದ ಮಾಡ್ತಾ ಇದ್ದೀವಿ. ಕೈ ತಪ್ಪಿ ಆಗುತ್ತೆ, ತಪ್ಪಾಗುತ್ತಲ್ವಾ, ಆ ತಪ್ಪು ಅವನಿಗೆ ಶಿಕ್ಷೆ ಅಲ್ಲ, ಅವನ ಪಾಠ, ಜೀವನದ ಪಾಠ. ಅದನ್ನ ನೋಡಿ ಎಚ್ಚರಿಸಿ ಹೇಳ್ತಾರೆ, ನಿನಗೇನೋ ಈಗ ಧರ್ಮದ ಕಾರ್ಯಭಾರ ದೊಡ್ಡದಿದೆ, ರಾಜ್ಯದ ಕಾರ್ಯಭಾರ ದೊಡ್ಡದಿದೆ, ನಿನಗೆ ನೆನಪಾಗಿಲ್ಲ, ಕ್ಷಣ ಮಾತ್ರದಲ್ಲಿ ಮರೆತು ಹೋಗಿದ್ದಿ, ನಾನು ಅದನ್ನು ಒಪ್ಕೊಳ್ತೇನೆ. ದೊಡ್ಡ ವ್ಯಕ್ತಿಯಾಗಿ ನಿನಗೆ ತುಂಬಾ ಜವಾಬ್ದಾರಿ ಇದೆ, ನಾನೊಬ್ಬ ದೊಡ್ಡ ಸಂಗತಿ ಅಲ್ಲ, ನಿನಗೆ ಒಪ್ಪಿಕೊಡ್ತೇನೆ. ಆದ್ರೆ ಈಗ ನಾನು ಇಷ್ಟು ಹೇಳಿದ ಮೇಲೆ ನಿನಗೆ ಖಂಡಿತ ನೆನಪಾಗಿರುತ್ತೆ. ನೀನು ಖಂಡಿತ ನೆನಪಿಸಿಕೊಂಡೂ ಕೂಡ ನಿನ್ನ ಕಣ್ಣಿನಲ್ಲಿ ನನ್ನ ಬಗ್ಗೆ ನಿನಗೆ ಇರುವ ಪರಿಚಯದ ಆ ದೃಷ್ಟಿ ಇದೆಯಲ್ವಾ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ನಿನ್ನ ದೃಷ್ಟಿಯಲ್ಲಿ ನಿನ್ನ ಪರಿಚಯ, ನನ್ನ ಪರಿಚಯ ನಿನಗಿದೆ ಅಂತ ನನಗೆ ಗೊತ್ತಾಗಿದೆ. ಆದ್ರೆ ನೀನು ಬಾಯಲ್ಲಿ ಸುಳ್ಳು ಹೇಳ್ತಾ ಇದ್ದಿ. ಇಲ್ಲ ಇಲ್ಲ, ನಾನು ಹಾಗೆಲ್ಲ ಹೇಳ್ಬೇಕಾದ ಅಗತ್ಯ ಇಲ್ಲ, ನನಗೆ ಯಾರೂ ಗೊತ್ತಿಲ್ಲ ಅಂತ ಮತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೇನೆ ಒಂದಿಷ್ಟು ಬೈತಾನೆ ವಾಪಸ್. ನತುಷ್ಯತಿ ಚ ತಸ್ಯೈವ ಪುರುಷಸ್ಯ ದುರಾತ್ಮನಃ ಯಂತಮಃ ಪಾಪಕರ್ಮಾಣಂ ನಿರ್ಭತ್ಸಯತಿ ದುಷ್ಕೃತಂ. ಅದನ್ನೇ ಈಗ ಹೇಳಿದ್ರು. ಪಾಪ ಕರ್ಮ ಮಾಡುವುದು ದೊಡ್ಡದಲ್ಲ, ಪಾಪ ಕರ್ಮವನ್ನು ಒಪ್ಪಿಕೊಳ್ಳದೆ ಇದ್ದಾಗ ಆ ದುಷ್ಕೃತಿ ಅನ್ನೋದು ಅವನನ್ನು ಮತ್ತಷ್ಟು ಹೆಚ್ಚು ಕೆಳಕ್ಕೆ ತಳ್ಳುತ್ತೆ ಅಂತ ಹೇಳಿ, ಸ್ವಯಂ ಪ್ರಾಪ್ನೋತಿ ಮಾಮೇವಂ ಮಾಮವಂ ಸ್ಥಾಪೃತಿ ಪತಿವ್ರತಾಂ ಅರ್ಚಾರಹಾಂ ನಾರ್ಚಯಾಮಿ ಮಾಂ ನಾರ್ಚಯಸಿ ಮಾಂ ಸ್ವಯಂ ಭಾರ್ಯಾಮುಪಸ್ಥಿತಾಂ. ನಿನ್ನ ಹೆಂಡತಿಯಾಗಿ, ನಿನ್ನ ಬದುಕಿನ ಅರ್ಧ ಭಾಗವಾಗಿ ಎಲ್ಲ ದೇವತೆಗಳ ಮಧ್ಯದಲ್ಲಿ ಒಪ್ಪಿಕೊಂಡು ಅರ್ಚನೆಗೆ ಅರ್ಹವಾದ, ಅರ್ಚನೆ ಅಂದ್ರೆ ಗೌರವ ಅಂತ ಅಷ್ಟೇ ಅಲ್ಲ,
ಅರ್ಚನೆಗೆ ಅರ್ಹವಾದ ಗೌರವಕ್ಕೆ ಪಾತ್ರಳಾಗಬೇಕಾದ ನನ್ನನ್ನ ಪತಿವ್ರತೆಯಾಗಿ ಇಲ್ಲಿಯ ತನಕವೂ ನಿನ್ನನ್ನೇ ಚಿಂತಿಸಿ ಇಷ್ಟು ಕಾಲ ಕಳೆದಿದ್ದೇನೆ. ದೊಡ್ಡ ತಪಸ್ಸು ಶಕುಂತಲೆಯದು. ವಸ್ತುತಃ ಅಲ್ಲಿರುವ ಶಕುಂತಲೆಗಿಂತ ಹೆಚ್ಚು ಕಷ್ಟಪಟ್ಟವಳು ಇವಳು. ಕಾಳಿದಾಸನ ಶಕುಂತಲೆ ಸ್ವಲ್ಪ ದಿವಸ ಬಂದು ಅಲ್ಲೇ ಅವನಿಂದ ಅಪಮಾನ ಅಂತ ಗೊತ್ತಾಗಿ 1 ವರ್ಷ ಆಗಿ ಕಳೆದು ಬಂದ ನಂತರ ಮೇನಕ್ಕೆ ಅವಳನ್ನ ಚೆನ್ನಾಗಿ ರಕ್ಷಣೆ ಮಾಡ್ತಾಳೆ. ಮತ್ತೆ 6 ವರ್ಷ ಆದ್ಮೇಲೆ ಸಿಗ್ತಾನೆ. ಇಲ್ಲಿ 12 ವರ್ಷ ಅಂದ್ರೆ 16 ವರ್ಷ ಶಕುಂತಲೆ ಅವನ ನಿರೀಕ್ಷೆಯಲ್ಲೇ ಕಳೆದಿದ್ದಾಳೆ. ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ಕಾದು 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 ಕೊನೆಗೆ ಬಂದಾಗ ಹೀಗೆ ಅವಮಾನ ಆದಾಗ 12 ವರ್ಷದ ಆ ನಿರಂತರವಾದ ಪ್ರೀತಿಯನ್ನ ಕ್ಷಣ ಮಾತ್ರದಲ್ಲಿ ನಿರ್ಲಕ್ಷಿಸಿದಾಗ, ಅಪಮಾನಿಸಿದಾಗ ಆಗಾಗುವ ನೋವು ಎಂಥದ್ದು ಹೇಳಿ. ಆ ನೋವು ಅವಳನ್ನು ತಡಿಲಿಕ್ಕಾಗದೆ ಅವಳು ಹೇಳ್ತಾಳೆ, ನನ್ನ ಮಾತಾದ ನೀನು ಈವಾಗಲೂ ಕೂಡ ಒಪ್ಪಿಕೊಳ್ಳದೆ ಹೋದ್ರೆ ದುಷ್ಯಂತ ಶತಧಾತ್ಪತ್ಯ ಮೂರ್ಧಾತೆ ವಿಫಲಿಷ್ಯತಿ. ನಾನು ಹೇಳಿದ್ದು ಸತ್ಯ, ನೀನು ಹೇಳಿದ್ದು ಸುಳ್ಳು ಅನ್ನುವುದು ಪ್ರೂವ್ ಆಗೇ ಆಗುತ್ತೆ. ಆಗ ನನ್ನ ಮಾತು ಸತ್ಯ ಆದ್ರೆ ನಿನ್ನ ತಲೆ 1000 ಹೋಳಾಗುತ್ತೆ. ಇದು ಎಚ್ಚರ ಇರಲಿ. ನೀನು ಧರ್ಮದ ದಾರಿಯಲ್ಲಿ ನಿನಗೆ ನಾನು ಇನ್ನೂ ಶಪಿಸ್ತಾ ಇಲ್ಲ. ನಾನು ಮಾಡ್ತಾ ಇರೋದು ಸರಿ ಅಂತ ನಿನಗೆ ಕನ್ವಿನ್ಸ್ ಮಾಡ್ತಾ ಇದ್ದೇನೆ. ನಾನು ಕೋಪ ಮಾಡ್ಕೊಂಡಿಲ್ಲ ನಿನ್ನ ಮೇಲೆ. ಆದ್ರೆ ನಾನು ಮಾಡಿದ ಕೋಪ ಅದು ಪ್ರಾಮಾಣಿಕವಾದದ್ದಾದ್ರಿಂದ ನಾನೇನಾದ್ರೂ ಸಿಟ್ಟು ಮಾಡಿಕೊಂಡ್ರೆ ನೀನೇ ಮಾಡಿದ್ದು ತಪ್ಪು ಅಂತ ನಿನಗೆ ಮನವರಿಕೆ ಆದ್ರೂ ಕೂಡ ನೀನು ಒಪ್ಪಿಕೊಳ್ಳದೆ ಹೋದ್ರೆ ನಿನ್ನ ತಲೆ 1000 ಹೋಳಾಗುತ್ತೆ. ಆಗಲೂ ಅವನು ಏನು ಹೇಳಿಲ್ಲ. ಅವಳು ಮುಂದುವರಿಸ್ತಾಳೆ, ಒಳ್ಳೆ ಮಾತು ಹೇಳ್ತಾಳೆ. ಈ ಸಂಸ್ಕೃತದಲ್ಲಿ ಎಲ್ಲ ಪದಗಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಇದೆ ಅಂತ ಜಾಯ ಅಂತ ಶಬ್ದದಲ್ಲಿ ಅವಳು ಅರ್ಥ ಹೇಳ್ತಾರೆ. ಜಾಯಾಯ ಸ್ತದ್ಧಿ ಜಾಯಾತ್ವಂ ಪೌರಾಣ ಕವಯೋ ವಿದು ಜಾಯಾಂ ಪತಿ ಸಂಪ್ರವಿಶ್ಯ ಯದಸ್ಯಾಂ ಜಾಯತೆ ಪುನಃ. ಜಾಯ ಅಂದ್ರೆ ತಾನೇ ಮತ್ತೊಮ್ಮೆ ಅವಳಿಗೆ ಹುಟ್ಟಿ ಬರ್ತಾನೆ. ಜಾಯತೆ ಇದು ಜಾಯ, ಸ್ವಂ ತನ್ನನ್ನೇ ಅವಳಲ್ಲಿ ಪ್ರವೇಶಿಸುವಂತೆ ಮಾಡಿಕೊಂಡು ಮತ್ತೆ ತಾನೇ ಅವಳಲ್ಲಿ ಹುಟ್ಟಿ ಬರ್ತಾನೆ. ಅಂತಹ ಒಂದು ಆತ್ಮಾವೈ ಪುತ್ರನಾಮಾಸಿ ಅಂತ ಒಂದು ಮಾತು ಇದೆ. ತಾನೇ ಇನ್ನೊಂದು ಪ್ರತೀಕವಾಗಿ ತನ್ನನ್ನೇ, ಕೆಲವರೆಲ್ಲ ತಾವೇನ್ ಮಾಡ್ಬೇಕಿತ್ತು ಅದು ಆಗಿಲ್ಲ ಅಂದ್ರೆ ಮಕ್ಕಳ ಹತ್ರ ಕನಸು ಕಾಣ್ತಾರೆ, ಮಕ್ಕಳು ಇದನ್ನು ಮಾಡಬೇಕು ಅಂತ. ನಾನಂತೂ ಮಾಡಲಿಲ್ಲ, ನೀನಂತೂ ಮಾಡಲಿಲ್ಲ. ಅದರ ಅಭಿಪ್ರಾಯ ಏನು ಅಂದ್ರೆ, ಕೆಲವೊಂದು ಕನಸುಗಳಿಗೆ ತುಂಬಾ ದೀರ್ಘವಾದ ಕಾಲ ಬೇಕಿರುತ್ತೆ, ಅಥವಾ ಅವಕಾಶಗಳು ಸಿಕ್ಕಿರುವುದಿಲ್ಲ. ನನಗೆ ಸಿಗದ ಅವಕಾಶ ನನ್ನ ಮಕ್ಕಳಿಗೆ ಸಿಗದ ಹಾಗೆ ಆಗಬಾರದು ಅಂತ ಯೋಚಿಸಿ ಆ ಅವಕಾಶವನ್ನು ಕಲ್ಪಿಸಿ ತನ್ನ ಕನಸನ್ನು ಮಕ್ಕಳ ಮೂಲಕ ಕಾಣುವಂತ ಪ್ರಯತ್ನ ಮಾಡ್ತಾನೆ ಒಬ್ಬ ಯಜಮಾನನೋ ಯಜಮಾನತಿಯು. ಯಾರು ಮಾಡಿದ್ರು ಕೂಡ ಜಾಯ ಅಂದ್ರೆ ಜಾಯತೆ, ಇವಳಲ್ಲಿ ಹುಟ್ಟಿ ಬರ್ತಾಳೆ, ಹುಟ್ಟಿ ಬರ್ತಾನೆ ಅಥವಾ ಹುಟ್ಟಿ ಬರ್ತಾಳೆ, ಅದರಿಂದಾಗಿ ಇವಳಿಗೆ ಜಾಯ. ಯಾರು ಮಕ್ಕಳನ್ನು ಹೆರುವುದಿಲ್ವೋ ಅವಳನ್ನು ಜಾಯ ಅಂತ ಕರೀಲಿಕ್ಕೆ ಆಗುದಿಲ್ಲ. ಈಗ ಜಾಯ ಅಂದ್ರೆ ಹೆಂಡತಿ ಅಂತ ಅಷ್ಟೇ ಅರ್ಥದಲ್ಲಿ ಬಳಸ್ತೇವೆ, ಆದ್ರೆ ಪದದ ಅರ್ಥ ಮಗುವನ್ನು ಹೆತ್ತು ಕೊಡುವವಳು ಅಂತ. ಭಾರ್ಯ ಅಂದ್ರೆ ಭರತಿ, ಭರಣೆ ಮಾಡ್ತಾಳೆ, ತಾನು ಆ ಮಗುವಿಗೆ ಪೂರ್ಣವಾದ ಪೋಷಣೆಯನ್ನು ನೀಡುತ್ತಾಳೆ, ಅವಳು ಭಾರ್ಯ. ಭರತಿ ಮಗುವನ್ನು ಮಾತ್ರ, ಇಡೀ ಸಂಸಾರವನ್ನು, ಅವನ ಗಂಡನ ತಂದೆ ತಾಯಿ ಅತ್ತೆ ಮಾವಂದಿರನ್ನ, ಜೊತೆಗೆ ಇದ್ದ ಇನ್ನೂ ಅಷ್ಟು ಸಂಬಂಧಿಗಳನ್ನ ಎಲ್ಲರನ್ನೂ ಯಾರು ನೋಡ್ಕೊಳ್ತಾಳೋ ಭಾರ್ಯ. ಭಾರ ಅಂತಲ್ಲ, ಭಾರ್ಯ. ಭಾರಂ ವಹತಿ, ಭಾರಂ ವ್ಯಾಪಯತಿ, ಎಲ್ಲರ ಭಾರವನ್ನು ತಾನೇ ಹೊತ್ತು ನಡೆಸ್ತಾಳೆ ಅಂತ. ಎಷ್ಟು ಹೆಂಡತಿ ಅನ್ನುವ ಶಬ್ದಕ್ಕೆ ಅರ್ಥಗಳಿವೆಯೋ ಅಷ್ಟೂ ಅರ್ಥದಲ್ಲಿ ಬೇರೆ 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 ಗುಣ ಇದೆ ಹೆಂಡತಿ ಅನ್ನುವ ಶಬ್ದಕ್ಕೆ. ಅವಳು ಅನೇಕ ಶಬ್ದಗಳನ್ನು ಹೇಳ್ತಾಳೆ. ತತ್ತಾವಯತಿ ಸಂತತ್ಯ ಪೂರ್ವ ಪ್ರೇತಾನ್ ಪಿತಾಮಹಾನ್ ಪುನ್ನಾಮೋ ನರಕಾದಸ್ಮಾತ್ ಪಿತರಂ ಚ ತಾಯತೆ ಸುತಃ. ಪುತ್ರ ಅಂತ ಮಗನನ್ನು ಯಾಕೆ ಕರೀತಾರೆ ಗೊತ್ತಾ? ಪುನ್ನಾಮ ನರಕಾತ್ ತ್ರಾಯತೆ. ಪುತ್ ಅನ್ನುವ ನರಕ ಒಂದಿದೆ. ಮಕ್ಕಳನ್ನು ಪಡೆದು ಸಂಸ್ಕಾರವನ್ನು ಕೊಡದೇ ಇದ್ರೆ ಅವನಿಗೆ ಪುತ್ ಅನ್ನುವ ನರಕದಲ್ಲಿ ಹೋಗಿ ಬೇಯಿಸ್ತಾರೆ ಅಥವಾ ಅವನನ್ನು ಶಿಕ್ಷೆ ಕೊಡ್ತಾರೆ. ತಾನು ಸಂಸ್ಕಾರ ಪಡೆದು ಮಗನಿಗೂ ಆ ಸಂಸ್ಕಾರವನ್ನು ಕೊಟ್ಟ ಅಂದ್ರೆ ಆ ಸಂಸ್ಕಾರ ಪಡೆದ ಮಗ ಪುತ್ ಅನ್ನುವ ನರಕದಿಂದ ತ್ರಾಯತೆ, ರಕ್ಷಿಸುತ್ತಾನೆ. ಅದರಿಂದ ಅವನಿಗೆ ಪುತ್ರ ಅಂತ ಹೆಸರು. ಹೀಗೆ ಬೇರೆ 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 ಶಬ್ದಗಳ ಅರ್ಥಗಳ ಹಿನ್ನೆಲೆಯನ್ನು ನೋಡಿಕೊಂಡು ನಾವು ಆ ಪದಗಳಲ್ಲಿರುವ ವಿಶೇಷತೆಯನ್ನು ತಿಳ್ಕೊಂಡ್ರೆ ಸಂಸ್ಕೃತದ ವೈಶಿಷ್ಟ್ಯ ಗೊತ್ತಾಗುತ್ತೆ, ಸಂಬಂಧಗಳ ವೈಶಿಷ್ಟ್ಯ ಗೊತ್ತಾಗುತ್ತೆ. ಯಾಕಷ್ಟು ಹೇಳಿದ್ರು ಅಂತ. ಹೌದು, ಭರಣ ಮಾಡ್ತಾರೆ. ಹೌದು ಹೌದು. ಸಾ ಭಾರ್ಯ ಯಾಚ ಗೃಹೇ ದಕ್ಷ, ಸಾ ಭಾರ್ಯ ಯಾ ಪ್ರಜಾವತಿ, ಸಾ ಭಾರ್ಯ ಯಾ ಪತಿ ಪ್ರಾಣ, ಸಾ ಭಾರ್ಯ ಯಾ ಪತಿವ್ರತ. ಎಲ್ಲವನ್ನು ತನ್ನ ಮನೆತನದ ಅಲ್ಲೇ ಹೇಳುವುದೇನು ಅಂದ್ರೆ ಎಷ್ಟು ಒಳ್ಳೆ ಆಶೀರ್ವಾದ ಅಂದ್ರೆ, ಮದುವೆ ಸಂದರ್ಭದಲ್ಲಿ ಪುರೋಹಿತರು ಹೇಳಿ ಮುಗಿಸ್ತಾರೆ, ಕೇಳೋರ್ಗೂ ತಲೆ ಇಲ್ಲ, ಹೇಳಿಸ್ಕೊಳ್ಳೋರ್ಗೂ ತಲೆ ಇಲ್ಲ. ಪುತ್ರಾನ ದಶಾಸ್ಯಾದೇಹಿ ಪತಿಂ ಏಕಾದಶಂ ಕೃತಿ. ಸಾಮಾನ್ಯ ಹೇಳುವಾಗ 10 ಮಕ್ಕಳನ್ನು ಹಡಿಯುವ
ಹಳ್ಳಿಯವರೆಲ್ಲ ಹೇಳುವ 10 ಮಕ್ಕಳನ್ನು ಹಡಿಯುವ 11ನೇ ಮಗು ನಿನಗೆ ನಿನ್ನ ಗಂಡ ಅಂತ. ನಿನ್ನ ಗಂಡನೇ ಮಗ ಅಲ್ಲ, ಅದು ಒಂದು ಅರ್ಥ. ಮತ್ತೆ ಗಂಡ ನಿನಗೆ ಮಗ ಇದ್ದ ಹಾಗೆ ಅಂತ ಒಂದು ಅರ್ಥದಲ್ಲಿ. ಯಾವಾಗ ಹೆರ್ತಾಳೋ ಆಗ ಅವನು ತಾಯಿ ಆಗೋದು, ಇವನಿಗೂ ತಾಯಿ ಅಂತ. ಆ ಮಗುವನ್ನು ನೋಡ್ಕೊಳ್ತಾ ಆ ಹೆಣ್ಣಿನ ಸ್ಥಾನ ಹಾಗೆ. ಗಂಡನನ್ನು ಕೂಡ ಕೆಲವೊಂದು ಸರ್ತಿ ಎಲ್ಲೂ ಹೇಳಿಕೊಳ್ಳಿಕ್ಕಾಗದೇ ಇರುವ ದುಃಖ ಮುಂದೆ ಹೇಳ್ತಾಳೆ. ಎಷ್ಟು ಹೇಳ್ತಾಳೆ ಅಂದ್ರೆ ನಂಗೆ ಅದೊಂದು ಸುಮ್ಮನೆ ಒಂದ್ಸರ್ತಿ ಎಲ್ಲಾದ್ರೂ ಬರೀ ಇದೇ ಕ್ಲಾಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಚಂದದ ಶ್ಲೋಕಗಳನ್ನು ಹೇಳ್ತಾನೆ. ಹೆಂಡತಿ ಅಂದ್ರೆ ಏನು ಅಂತ ಅವಳು ಎಷ್ಟು ವಿವರಣೆ ಕೊಡ್ತಾಳೆ. ಜಗತ್ತಿನ ಎಲ್ಲರನ್ನೂ ಯಾರಲ್ಲೂ ಹೇಳಿಕೊಳ್ಳಿಕ್ಕಾಗದೇ ಇರುವ ಅನೇಕ ಸಂಗತಿಗಳನ್ನು ಸಖ ಆಗ್ತಾಳೆ, ಮಂತ್ರಿ ಆಗ್ತಾಳೆ. ಅದೊಂದು ಇದೇ ಕಾರ್ಯೇಶು ಮಂತ್ರಿ, ಕಾರ್ಯೇಶು ದಾಸಿ ಅಲ್ಲ, ಶಯನೇಶು ಮಂತ್ರಿ, ಶಯನೇಶು ಶ್ಲೋಕ ಬರ್ತದೆ. ಕರಣೇಶು ಮಂತ್ರಿ, ಪೂಜ್ಯೇಶು ಮಾತಾ, ಪೂಜ್ಯೇಶು ಲಕ್ಷ್ಮಿ. ಸರಿ ಹೋಗಿ. ಒಟ್ಟಾದ ಅಭಿಪ್ರಾಯ ಅಂತಂದ್ರೆ ಸಾಕು, ಎಲ್ಲಾ ಸ್ಥಾನವನ್ನ ಅವಳು ತುಂಬುತ್ತಾಳೆ. ಎಲ್ಲಾ ಸ್ಥಾನ ಕೊನೆಗೆ ತಾಯಿಯ ಸ್ಥಾನವನ್ನು ತುಂಬುತ್ತಾಳೆ ಅಂತ ಅದು ಒಂದರ್ಥ. ಆಗ ಅವನು ಕೂಡ ತಾಯಿ ತರ ನೋಡ್ಬೇಕು ಅವಳನ್ನ ಅಂತ. ಮಗುವನ್ನ ಹೊತ್ತ ಕಾಲ ಅನ್ನೋದು ಹೊಟ್ಟೆಯಲ್ಲಿ ಮಗು ಇರುವ ತಾಯಿ ಒಂದು ಗರ್ಭ ಇರುವ ಅಂದ್ರೆ ಗರ್ಭಗುಡಿ ಅಂತ ಹೇಳ್ತಾರೆ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಸಮ ಅಂತ. ಯಾಕೆಂದ್ರೆ ಒಂದು ಹೊಸ ಜೀವವನ್ನ ಭಗವಂತನ ಒಂದು ವಿಶೇಷ ರೂಪವನ್ನು ಹೊತ್ತುಕೊಂಡೇ ಅವಳು ಓಡಾಡ್ತಾಳಲ್ಲ. ಇದು ನಿಂತಿರುವ ದೇವಸ್ಥಾನ ಅಂದ್ರೆ ಇದು ಓಡಾಡುವ ದೇವಸ್ಥಾನ ಅಂತ. ಉಪನಿಷತ್ತು ಹೇಳ್ತಾ ಅವಳಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ್ರೆ 1000 ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದ ಪುಣ್ಯ ಇದೆ ಅಂತ ಋಷಿಗಳು ಹೇಳುವ ಮಾತು. ಯಾಕೆಂದ್ರೆ ಅಷ್ಟು ಅವಳು ಗೌರವಾರ್ಹಳು ಅಂತ. ನಾವು ಇವತ್ತಂತದ್ದನ್ನೆಲ್ಲ ನೋಡ್ತೀವ. ಅವ್ರು ನಮಸ್ಕಾರ ಮಾಡಲಿಕ್ಕಿಲ್ಲ, ಅವ್ರು ಹೇಗೆ ನಮಸ್ಕಾರ ಮಾಡಬೇಕು, ಅವಳಿಗೆ ನಮಸ್ಕಾರ ಮಾಡಬೇಕು ಅಂತಿದೆ. ನಮಸ್ಕಾರ ನಮಸ್ಕಾರ ಮಾಡಬೇಕು ಅಂತ ಒಟ್ಟು ಪೂಜ್ಯ ಭಾವದಿಂದ ನಮಸ್ಕಾರ ಮಾಡಿದ್ರೆ ತಪ್ಪಲ್ಲ. ದೇವಸ್ಥಾನಕ್ಕೆ ನೀವು ಹೇಗೆ ನಡ್ಕೊಳ್ತೀರೋ ಹಾಗೆ ನಡ್ಕೊಳ್ಬೇಕು ಅಂತ. ಕತ್ತಲೆಯ ಗುಡಿಯಲ್ಲಿರುವ ಕ್ಷೇತ್ರ ಹೇಗೋ ಹಾಗೆ ಇದು ಕೂಡ. ಅವಳಿಗೆ ನಮಸ್ಕಾರ ಮಾಡಿ, ಅವಳು ಯಾರಿಗೂ ನಮಸ್ಕಾರ ಮಾಡ್ಲಿಕ್ಕಿಲ್ಲ. ಭಾರ್ಯಾವಂತ ಪ್ರಮೋದಂತೆ ಭಾರ್ಯಾವಂತ ಶ್ರೀಯಾವೃತ. ಯಾರಿಗೆ ಒಳ್ಳೆಯ ಹೆಂಡತಿ ಇರ್ತಾಳು ಅದಕ್ಕೆ ಭಾರ್ಯಾವಂತ ಅಂತ ಹೇಳಿ, ಬರೀ ಪತ್ನಿವಂತ ಅಂತ ಹೇಳಿ. ಭರಣೆ ಮಾಡು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿರುವ ಹೆಣ್ಣು ಯಾರಿಗೆ ಸಿಗ್ತಾಳೋ ಅಂಥವನ ಬದುಕು ಪ್ರಮೋದಂತೆ ಒಳ್ಳೆಯ ಆನಂದ ಇರುತ್ತೆ. ಶ್ರೀಯಾವೃತ ಸಂಪತ್ತಿನಿಂದ ತುಂಬಿರುತ್ತೆ. ಅಂದ್ರೆ ಅವನಿಗೆ ಎಷ್ಟು ಬರುತ್ತೆ ಅಂತ ಗೊತ್ತಾಗಿ ಅಷ್ಟನ್ನೇ ಕೇಳುತ್ತಾಳೆ ಹೊರತು ಅದಕ್ಕಿಂತ ಹೆಚ್ಚಿನದನ್ನ ಪ್ರತಿ ಶನಿವಾರ ಶಾಪಿಂಗ್ ಹೋಗ್ಬೇಕು ಅಂತ ಕೇಳಲ್ಲ. ಅವನಿಗೆ ಏನಿದೆ ಅಂತ ಗೊತ್ತಿರುತ್ತೆ, ಅಷ್ಟರಲ್ಲೇ ಸುಖ ಪಡ್ತಾಳೆ. ಮತ್ತು ಸಖಾಯ ಒಳ್ಳೆಯ ಗೆಳತಿ ಆಗ್ತಾಳೆ. ಧರ್ಮ ಕಾರ್ಯೇಶು ಒಳ್ಳೆಯ ಧರ್ಮ ಕಾರ್ಯ ಮಾಡುವಾಗ ಇತರ ತಂದೆ ತಾಯಿಗಳು ಹೇಗೆ ಹೇಳಬೇಕು ಹಾಗೆ ಜೊತೆ ಇರ್ತಾಳೆ. ಭವಂತ್ಯಾಪ್ತಸ್ಯ ಮಾತರ, ಆಪ್ತಸ್ಯ ಆಪ್ತ ಅಂದ್ರೆ ದುಃಖಪಟ್ಟಳು. ತಾಯಿ ಹೇಗೆ ಸಮಾಧಾನ ಮಾಡ್ತಾಳೋ ಹಾಗೆ ಅರ್ಥದಲ್ಲಿ ಕಷ್ಟದಲ್ಲಿರುವಂಥವನಿಗೆ ಸಮಾಧಾನ ನೀಡುತ್ತಾಳೆ. ಕಾಂತಾರೇಶು ಅತ್ಯಂತ ದೊಡ್ಡ ಕಾಡಿನ ಪರಿಸ್ಥಿತಿಯಲ್ಲಿ ನಡೆದು ಸುಸ್ತಾದಾಗ ಒಂದು ನೆರಳಿನ ಮರದ ತರ ಇರ್ತಾಳೆ. ಜನಸ್ಯಾಧ್ವನಿ ಕಸ್ಯ ವೈ, ಜನರಿಗೆ ಮರದ ನೆರಳಿನ ಪರಿಚಯ ಯಾವಾಗ ಆಗುತ್ತೆ ಅಂದ್ರೆ ನಡೆದ್ರೆ ಆಗುತ್ತೆ. ನಡೆಯದವರಿಗೆ ಮರದ ಪರಿಚಯ ಆಗುತ್ತೆ. ಎಸಿ ಕಾರಲ್ಲಿ ಕೂತ್ಕೊಂಡು ಕಡೀರಿ ಅಂತ ಹೇಳಿ ಹೋಗ್ತಾನೆ, ಅವನು ಮೂರ್ಖ. ಯಾಕಂದ್ರೆ ಎಸಿಯಲ್ಲಿ ಇದ್ದವನಿಗೆ ಮರದ ನೆರಳಿನ ಸುಖ ಗೊತ್ತಿಲ್ಲ. ಆದರೆ ಒಂದು ಹೆಂಡತಿಯಾಗಿ ತನ್ನ ಗಂಡ ಹೊರಗೆ ಎಲ್ಲ ಓಡಾಡಿ ಶ್ರಮಪಟ್ಟು ಬಂದಾಗ ಅವಳಿಗೆ ಪೂರ್ಣ ಆ ಪ್ರತಿ ತನ್ನ ಕರ್ತವ್ಯವನ್ನು ನೆರವೇರಿಸಿದ್ರೆ ಅವನು ಎಷ್ಟು ಒಳ್ಳೆ ಕೆಲಸ ಮಾಡ್ತಾನೋ ಅಷ್ಟೂ ಒಳ್ಳೆ ಕೆಲಸದಲ್ಲಿ ಎಕ್ಸ್ಟ್ರಾ ಬೋನಸ್ ಪಾಯಿಂಟ್ ಒಂದು, ಪುಣ್ಯ ಒಂದು, ಅದರ ಜೊತೆಗೆ ಅದರ ಅರ್ಧ ಪಾಲು ಅವಳಿಗೆ ಸಿಗುತ್ತೆ ಅಂತ. ಹಾಗಾಗಿ ಆ ಸ್ಥಾನ ದೊಡ್ಡದು. ಗಂಡನಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ಲಿಕ್ಕೆ ಅವಕಾಶ ಇದ್ರು ಮಾಡ್ಲಿಕ್ಕೆ ಆಗದೇ ಇದ್ರೆ ಅದನ್ನು ಅವಳು ಕಳ್ಕೊಳ್ತಾಳೆ. ಅವನಿಗೂ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅನ್ನೋ ಪಾಪವೂ ಬರುತ್ತೆ. ಆದ್ರೆ ಅವನಿಗೆ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ಅವಳು ಪಡಿತಾಳೆ, ಅವ್ರು ಮಾಡಿದ್ರಲ್ಲೂ ಪಡಿತಾಳೆ. ಇದು ವಿಶೇಷ. ಅಂದ್ರೆ ಇಷ್ಟು ಭಾರ್ಯಾವಂತಹ ಭಾರ್ಯಾಮೂಲಂ ತ್ರಿವರ್ಗಸ್ಯ, ಧರ್ಮ ಅರ್ಥ ಕಾಮ ಮೂರಕ್ಕೂ ಕೂಡ ಅವಳೇ ಮೂಲ. ಅವಳಿದ್ರನೇ ಧರ್ಮವೂ ಇದೆ, ಅವಳಿದ್ರನೇ ಕಾಮವೂ ಇದೆ, ಅವಳಿದ್ರನೇ ಅರ್ಥವೂ ಇದೆ.
ಭರಣ ಅಂದ್ರೆ ಹೊರುವುದು, ಹೊತ್ತುಕೊಳ್ಳುವುದು, ಅದನ್ನು ಎತ್ತಿಕೊಳ್ಳುವುದು. ಸಭಾರ್ಯಸ್ಸ ಬಂಧುಮಾನ್, ಒಳ್ಳೆಯ ಹೆಂಡತಿ ಇದ್ರೆ ಅಕಸ್ಮಾತ್ ಬಂಧುಗಳೆಲ್ಲರೂ ದೂರ ಮಾಡಿದ್ರು, ಅವನಿಗೆ ಬಂಧುಗಳಿಲ್ಲ ಅನ್ನೋ ದುಃಖ ಆಗಲ್ಲ, ಬೇಜಾರು ಮಾಡ್ಕೊಳ್ಬೇಕಾಗುವುದಿಲ್ಲ. ಯಾಕಂದ್ರೆ ಆ ಎಲ್ಲ ಸ್ಥಾನವನ್ನು ಅವಳೇ ತುಂಬ್ತಾಳೆ ಅಂತ. ಅರ್ಧಂ ಭಾರ್ಯ ಮನುಷ್ಯಸ್ಯ ಭಾರ್ಯ ಶ್ರೇಷ್ಠತಮ ಸಖ, ಅವನ ಜೀವದ ಅರ್ಧ ಭಾಗ ಅವಳು. ಅರ್ಧಂ ಭಾರ್ಯ, ಅವನ ಇಡೀ ಜೀವನದ ಅರ್ಧ ಭಾಗ ಅವನ ಹೆಂಡತಿ. ಅಷ್ಟೇ ಅಲ್ಲ, ಶ್ರೇಷ್ಠತಮ ಸಖ, ಜಗತ್ತಿನ ಅತ್ಯಂತ ಹೆಚ್ಚು ಸ್ಥಾನ ಕೊಡಬೇಕಾದ ಗೆಳೆಯ ಅಥವಾ ಗೆಳತಿ ಯಾರು ಅಂದ್ರೆ ಅದು ಹೆಂಡತಿಯಾಗಿರ್ತಾಳೆ. ತುಂಬಾ ಹೇಳ್ತಾಳೆ ಅವಳು. ಎಷ್ಟು ಹೇಳ್ತಾಳೆ ಅಂದ್ರೆ ರಾಜನಿಗೆ ಎಲ್ಲವನ್ನೂ ಕೇಳಿಸ್ಕೊಂಡು ಖುಷಿ ಆಗ್ತಾ ಇರುತ್ತೆ, ಆದ್ರೆ ಅವಳು ತಕ್ಷಣ ಒಪ್ಪಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಅವಳು ಇನ್ನಷ್ಟು ಕೋಪದಲ್ಲಿ ಒಳ್ಳೆ ಮಾತುಗಳನ್ನು ಆಡಲಿ ಅಂತ, ಕೇಳಿಸ್ಕೊಳ್ಳೋಣ ಅಂತ ಹೇಳ್ತಾನೆ ಇದ್ದಳು. ಪೋಷಣಾರ್ಥಂ ಶರೀರಸ್ಯ ಪಾಥೇಯಂ ಸ್ವರ್ಗತಸ್ಯ ವೈ ಆತ್ಮ ಆತ್ಮನೈವ ಜನಿತಃ ಪುತ್ರ ಇತ್ಯುಚ್ಯತೆ ಬುಧೈ. ಮಗು ಅನ್ನೋದಕ್ಕೊಂದಿಷ್ಟು ಹೇಳ್ತಾರೆ. ಮಕ್ಕಳು ಅಂದ್ರೆ ಏನು? ಮಕ್ಕಳು ಅಂದ್ರೆ ನಮ್ಮ ಜವಾಬ್ದಾರಿ. ಅದು ಮುಂದಿನ ಪೀಳಿಗೆಗೆ ನಾವು ಕೊಡುವ ಎಲ್ಲಾ ತರದ ತಂತುಗಳು ಇಲ್ಲಿ. ಸಂಸ್ಕೃತಿಯ ತಂತು ಇರ್ಬೋದು, ಜ್ಞಾನದ ತಂತು ಇರ್ಬೋದು, ನಮ್ಮ ಕುಲಾಚಾರಗಳು, ನಮ್ಮ ಪೂರ್ವಜರಿಂದ ಬಂದ ಅನೇಕ ವಿಶೇಷವಾದ ಕಲೆಗಳ ಸಂಪತ್ತು ಇರ್ಬೋದು. ಇದೆಲ್ಲವನ್ನು ಕೂಡ ನಾನು ಈ ಮಗುವಿನಿಂದ ಮುಂದೆ ಕೊಡ್ತಾ ಇದ್ದೇನೆ. ಅಂತಹ ಸಂಪತ್ತು ಈ ಮಗು. ಅಂತಹ ಮಗುವನ್ನ ನಾನು ನಿನಗೋಸ್ಕರ ಹೆತ್ತು ನನ್ನ ಶರೀರವನ್ನ ಹೀರಿ, ಸುತ ಅಂದ್ರೆ ಏನರ್ಥ? ಸುತ ಅಂದ್ರೆ ಹಿಂಡಿದ್ದು ಅಂತ. ತಾಯಿ ಹಿಂಡಿ, ತನ್ನ ಶರೀರವನ್ನ ಹಿಂಡಿ ಮಗುವಿಗೆ ಶರೀರವನ್ನು ಕೊಟ್ಟು ಬೆಳೆಸಿದ್ದು ಅಂತ ಸುತ ಅಂದ್ರೆ. ಎಷ್ಟರ್ಥ ಇದೆ ಗೊತ್ತಾ ಒಂದೊಂದು ಶಬ್ದಕ್ಕೂ ಕೂಡ. ಆ ಅರ್ಥವನ್ನ ತಿಳ್ಕೊಂಡ್ರೆ ಮಗ ಆದವನಿಗೆ ನಾನು ತಾಯಿಯ ಮಾಂಸವನ್ನ ಕಿತ್ತು ಹುಟ್ಟಿದ್ದೇನೆ ಅಂತ ನಾವು ಎಚ್ಚರ ಇದ್ರೆ ಅವನು ಯಾವತ್ತೂ ತಾಯಿಯನ್ನು ದ್ವೇಷಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅವನು ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ಮಗ ಅಂತಲ್ಲ, ಮಕ್ಕಳು ಯಾರೇ ಆದ್ರೂ ಸರಿ, ಯಾರೇ ಆದ್ರೂ ಕೂಡ ತಾಯಿಯ ಶರೀರವನ್ನ ಅರ್ಧ ಹೀರಿಕೊಂಡು ಬಂದು ಹುಟ್ಟಿದವರು. ಹೌದು, ಅದು ಇದೆ. ಶರೀರ ಒಂದು ಮಾಂಸದ ಪಾಲು ಬರುತ್ತೆ, ಎರಡನೇದು ಆಮೇಲೆ ಬೆಳೀಲಿಕ್ಕೆ ಬೇಕಾಗಿ ಹಾಲಿನ ರೂಪದಲ್ಲಿ ಬರುತ್ತೆ. ತಸ್ಮಾತ್ ಭಾರ್ಯಾಂ ಪತಿ ಪಶ್ಯೇತ್ ಮಾತೃವತ್ ಪುತ್ರ ಮಾತರಂ. ತನ್ನ ಮಗುವಿಗೆ ತಾಯಿಯಾದವಳನ್ನ ಆ ಸ್ಥಾನದಲ್ಲಿ ತಾಯಿ ಅಂತಾನೆ ಹೆಂಡತಿಯನ್ನ ನೋಡ್ಬೇಕು, ಗಂಡನನ್ನು ಕೂಡ. ಆಮೇಲೆ ಆಗ ಮಗುವನ್ನು ಹೊತ್ತಿರುವ ಕಾಲದಲ್ಲಿ, ಮಗುವನ್ನ ಹೊತ್ತು ಆ 2 ವರ್ಷ ಇದೆಯಲ್ವಾ, ಅವಳನ್ನು ಪೂರ್ತಿ ಹಾಗೆ ನೋಡ್ಬೇಕು ಅಂತ. ಅಂದ್ರೆ ಗೌರವ ಅಂತ ಅಷ್ಟೇ ಅಲ್ಲ, ತಾಯಿ ಅಂತಾನೆ ಅರ್ಥ ಅಲ್ಲ, ಅದು ನನ್ನ ಮಾನಸಿಕವಾದ ಭಾವನೆ. ಆ ಸಂದರ್ಭದಲ್ಲಿ ಆಕೆಯನ್ನು ಹೆಂಡತಿ ತರ ಟ್ರೀಟ್ ಮಾಡಬಾರ್ದು. ಹೆಂಡತಿ ತಂದಾಗ ಕೆಲಸ ಮಾಡಿಸುವುದು, ತನಗೆ ಬೇಕಾದ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದು, ಇಂಥದ್ದನ್ನ ಅವಳನ್ನು ಒತ್ತಾಯ ಮಾಡಬೇಕು. ಅದೇಕೆಂದ್ರೆ ಮಗುವಿಗೆ ತುಂಬಾ ತೊಂದರೆ. ಸಂತತಿ ವೃದ್ಧಿ ಆಗಬೇಕು ಅಂತಂದಾಗ ಆ ಮಗುವಿಗೆ ಅವಳು ಯಾವ ಭಾವ ಕೊಡ್ತಾರೋ ಅದೇ ಭಾವ ನಾವು ಪಡೆಯಲಿಕ್ಕೆ ಟ್ರೈ ಮಾಡಬೇಕು. ಆಗ ಅವಳಿಗೆ ವಿಕಾರ ಆಗುವುದಿಲ್ಲ. ಅವಳ ಅಕಸ್ಮಾತ್ ಮನಸ್ಸು ವಿಕಾರ ಆಗುವಂತೆ ನಾವು ನಡ್ಕೊಂಡ್ರೆ ಆ ಜೆನೆಟಿಕ್ ಫೋರ್ಸ್ ಮಗುವಿನಲ್ಲಿ ಹುಟ್ಟಿನಿಂದಲೇ ಹಾಗೆ ಕೆಟ್ಟದಾಗಿ ಯೋಚನೆ ಬರುತ್ತೆ, ಸಂಸ್ಕಾರ ಕೆಡುತ್ತೆ ಅಂತ ಒಂದು ತಾತ್ಪರ್ಯ. ಹೊಟ್ಟೆಯಲ್ಲಿದ್ದಾಗ, ಹೊಟ್ಟೆಯಿಂದ ಬಂದು ಮಗು ಬೆಳೆಯುವ ತನಕ ಆ ಮಗುವಿಗೆ ಎದೆ ಹಾಲು ಕೊಟ್ಟು ಮಗುವನ್ನು ಪೋಷಣೆ ಮಾಡಿ ಅದಕ್ಕೊಂದು ಚೂರು ಅದರದ್ದೇ ಆದ ಅಸ್ತಿತ್ವ ಬರುವ ತನಕ ಮಗುವನ್ನು ತಾಯಿಯಾಗಿ ಹೇಗೆ ನೋಡ್ತಾಳೋ ಹಾಗೆ ಇವನು ಕೂಡ ತಾಯಿಯಂತೆ ನೋಡ್ತಾನೆ. ತೇಷಾಂ ಶೀಲಗುಣಾಚಾರಾಃ ತತ್ಸಂಪರ್ಕಾತ್ ಶುಭಾಶುಭಂ ಕಾರ್ಯಾಯಾಂ ಜನಿತಂ ಪುತ್ರಂ ಆದರ್ಶೇ ಸ್ವಮಿವಾನನಂ. ಅಕಸ್ಮಾತ್ ತಂದೆಗೆ ಮನೆಯಲ್ಲಿ ನೋಡ್ಕೊಳ್ಳಿಕ್ಕೆ ಕನ್ನಡಿ ಇಲ್ಲ ಅಂದ್ರೆ ಹುಟ್ಟಿದ ಮಗುವನ್ನು ನೋಡಿದ್ರೆ ಅವನು ತನ್ನನ್ನೇ ನೋಡ್ಕೊಂಡ ಹಾಗೆ. ಆದರ್ಶೇ ಸ್ವಂ ಆನಂದಂ ಇವ. ತನ್ನ ಮುಖವನ್ನೇ ಕನ್ನಡಿಯಲ್ಲಿ ನೋಡಿದಾಗ ಏನ್ ಕಾಣುತ್ತೋ ಹಾಗೆ ತನ್ನ ಮಗುವನ್ನು ಕಾಣ್ತಾನೆ ಅಂತ. ಇಲ್ಲಿ 2-3 ಮಾತು ಬರುತ್ತೆ. ಎಷ್ಟು ಚೆನ್ನಾಗಿರೋ ಮಾತು ಅಂದ್ರೆ ಅದೇನೋ ಯಾರೋ ಒಬ್ಬ ಸುಭಾಷಿತಕಾರನೋ ನಾಟಕಕಾರನೋ ಬಳಸ್ಕೊಂಡಿದ್ದಾನೆ. ಎಲ್ಲರೂ ಭಾರಿ ಹೇಳ್ತಿದ್ರು, ಏನು ಒಳ್ಳೆಯ ಇದು ವರ್ಣನೆ ಅಂತ. ಅದರ ಮಾತು ಇಲ್ಲಿ ಓದಿದ್ಮೇಲೆ ಅಯ್ಯೋ ಇದು ಇಲ್ಲಿದ್ದು ಅಂತ ನನಗೆ ಮಹಾಭಾರತ ಓದಿದ್ಮೇಲೆ ಗೊತ್ತಾಯ್ತು. ಅಲ್ಲಿ ಏನ್ ಮಾತಿದೆ ಅಂದ್ರೆ, ಶಿಶೋರಾಂ ಆಲಿಂಗನಂ ತಸ್ಮಾತ್ ಚಂದನಾದಧಿಕಂ ಭವೇತ್ ನವಾಸಸಾಂಚನ ನರಾಮಾಣಾಂ ನಾಪಸ್ಪರ್ಶ ತಥಾವಿದಃ ಶಿಶೂನಾಂ ಆಲಿಂಗ್ಯಮಾನಸ್ಯ ಸ್ಪರ್ಶ ಸ್ಥೂಲೋ ಯಥಾ ಸುಖಃ ಪುತ್ರ ಸ್ಪರ್ಶ ಪ್ರಿಯತರಃ ಸ್ಪರ್ಶೋ ಲೋಕೇ ನ ವಿದ್ಯತೆ. ಜಗತ್ತಿನಲ್ಲಿ ಅತ್ಯಂತ ಪ್ರಿಯಕರವಾದ ಒಂದು ಸ್ಪರ್ಶ ಅಂತ ಇದ್ರೆ ಅದು ಯಾವುದೋ ಶೀತವಾದ ಗಾಳಿ, ಚಂದನದ ಮರವನ್ನು ದಾಟಿಕೊಂಡು ಬಂದಂತಹ ಗಾಳಿ, ಅಥವಾ ಯಾವುದೋ ಹೂವು,
ಅಥವಾ ಇನ್ನೇನೋ ತನ್ನ ಅತ್ಯಂತ ಪ್ರಿಯಕರಳಾದ ಹುಡುಗಿಯನ್ನ ಮಾತನಾಡಿಸುವಂತಹ ಚುಂಬನದ ಸಂಪತ್ತು, ಇದೆಲ್ಲದಕ್ಕಿಂತ ಹೆಚ್ಚು ಆನಂದ ಕೊಡುವ ಸ್ಪರ್ಶ ಯಾವುದು ಅಂದ್ರೆ ತನಗೆ ಹುಟ್ಟಿದ ಮಗು ಕಾಲಿನಿಂದ ಕೆನ್ನೆಗೆ ತುಳಿದ್ರು ಅದು ಅತ್ಯಂತ ಪ್ರಿಯವಾದ ಸ್ಪರ್ಶ ಅಂತ. ಇದಕ್ಕಿಂತ ದೊಡ್ಡ ಸ್ಪರ್ಶ ಜಗತ್ತಿನಲ್ಲಿ ಇಲ್ಲ. ಪ್ರಿಯತಮಃ ಸುಖ ಅಂತ. ಇದಕ್ಕಿಂತ ದೊಡ್ಡ ಸುಖವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಗುವನ್ನು ನಾನು ಹೆತ್ತು ಕೊಟ್ಟ ಮೇಲೂ ನಿನಗೆ